जन्माद्यस्य यतोन्मयादितरतश्चार्थेष्वभिघ्नेश्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमुकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां युपदाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पंचाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरि ओम। ನಿನ್ನೆ ಭರತ ಚಕ್ರವರ್ತಿ ಗಂಡಕಿ ತೀರದ ಹತ್ತಿರ ಇರತಕ್ಕಂತಹ ಕುಲಹಾಶ್ರಮಕ್ಕೆ ಬಂದ, ಸರ್ವಸಂಗ ಪರಿತ್ಯಾಗ ಮಾಡಿ ಸಾಧನೆಯಿಂದ ಭಗವಂತನನ್ನು ಪಡೆಯಬೇಕು ಅಂತ ಹೇಳಿ ಕಲ್ಪನೆ ಮಾಡಿ ಆಗೊಮ್ಮೆ ಈಗೊಮ್ಮೆ ಆಸಿಗೊಮ್ಮೆ ಬ್ಯಾಸಿಗೊಮ್ಮೆ ದೇವರ ಹೆಸರನ್ನು ತೆಗೆದುಕೊಳ್ತಕ್ಕಂಥ ನಮ್ಮ ಸಾಧನೆಯಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ 24 ತಾಸು ಭಗವಂತನ ಆರಾಧನೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಹೊರಟಿರ್ತಕ್ಕಂಥ ಅಂಥವರ ಸಾಧನೆಯಲ್ಲಿ ನಾವು ಮಾಡೋದು ಬಹಳ ಅಲ್ಪ, ದಿನ ದಿನಕ್ಕೆ ಹೆಚ್ಚು ಮಾಡಲೇಬೇಕು.
ಈ ಒಂದು ನೆನಪು ತಿಳುವಳಿಕೆ ನಮಗಿರುವುದು ಭಾಳ ಅವಶ್ಯಕ ಇದೆ. ಪುಲಹಾಶ್ರಮದ ವೈಶಿಷ್ಟ್ಯ ಏನು? ಗಂಡಕಿ ನದಿ ತೀರದಲ್ಲಿದ್ದ ಪುಲಹಾಶ್ರಮದ ವೈಶಿಷ್ಟ್ಯ ಅಂತ ತಿಳ್ಕೊಂಡಂತೆ ಈ ರೀತಿಯಾಗಿದೆ. ಆ ವೈಶಿಷ್ಟ್ಯ ಏನು ಅಂತಂದರೆ, ಅಲ್ಲಿ ಏನು ಶಾಲಿಗ್ರಾಮ ಸಿಗ್ತವೆ, ಬರೀ ಮಧ್ಯದಲ್ಲಿ ಮಾತ್ರ, ಛಿದ್ರದಲ್ಲಿ ಮಾತ್ರ ಅಲ್ಲ, ಅದರ ಮೇಲೆ ಮತ್ತು ಕೆಳಗೂ ಕೂಡ ಸುದರ್ಶನದ ಚಿಹ್ನ ಇರ್ತದೆ. ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈಶಿಷ್ಟ್ಯ ಆ ಪುಲಹಾಶ್ರಮದ ಪರಿಸರ. ತಾನು ಚಕ್ರವರ್ತಿ, ದಿನಾಲು ಪಂಚಪಕ್ವಾನ್ನವನ್ನು ಉಂಡವನು, ಇಲ್ಲಿ ಹೇಗೆ ಅಡ್ಜಸ್ಟ್ ಆಗಲಿ ಯಾವುದು ಚಿಂತೆ ಮಾಡಲಿಲ್ಲ. ಸರ್ವಸಂಗ ಪರಿತ್ಯಾಗಿ ಆಗಿರತಕ್ಕಂಥ ವ್ಯಕ್ತಿ ಮಾನಸಿಕವಾಗಿಯೂ ಕೂಡ ಸರ್ವಸಂಗ ಪರಿತ್ಯಾಗಿ ಆಗಿದ್ದ. ಅವನು ಕಂದ ಮೂಲಗಳನ್ನು, ಗಡ್ಡೆ ಗೆಣಸುಗಳನ್ನು ಮಾತ್ರ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಮಾತ್ರ, ಶರೀರ ಧಾರಣೆಗೆ ಎಷ್ಟು ಆಹಾರ ಬೇಕು ಅಷ್ಟಕ್ಕೆ ಮಾತ್ರ ತಾನು ಆ ಒಂದು ಸಾಧನೆಯನ್ನು ಮಾಡ್ತಾ, ಆಗ ಭರತ ಚಕ್ರವರ್ತಿ ಭಗವಂತನ ಪೂಜೆಯನ್ನು ಮಾಡುವಾಗ ಯಾವ ಚಿಂತೆ ಇಲ್ಲ, ಯಾವ ಸಂಘ ಇಲ್ಲ, ತಾನೂ ಆಯಿತು, ತಾನು ಪರಮಾತ್ಮ ಆಯಿತು. ಭಾಗವತ್ಕಾರ ಹೇಳ್ತಾರೆ, ಮುಕ್ತರು ಏನೋ ಆನಂದವನ್ನು ಅನುಭವಿಸ್ತಾರೋ ತತ್ಸಮವಾದ, ಅಷ್ಟು ಪೂರ್ತಿ ಸಮ ಇರಲಿಕ್ಕಿಲ್ಲ, ಆದರೆ ದುಃಖರಹಿತವಾಗಿರ್ತಕ್ಕಂಥ ಆನಂದವನ್ನು ಆ ಭರತ ಚಕ್ರವರ್ತಿ ಅನುಭವಿಸ್ತಾ ಇದ್ದಂತೆ. ಭಾಗವತ ಹೇಳ್ತಾರೆ, ಭಗವತ ಆರಾಧನಂ ವಿವಿಕ್ತ ಉಪರತ ವಿಷಯಾಭಿಲಾಷಾಂ ಉಪಹೃತೋಪಶಮಃ ಪರಾಂ ನಿರ್ವೃತಿಂ ಆಪ. ಇತರವಾದ ಭಗವಂತನ ಸೇವಾರೂಪವಾಗಿರ್ತಕ್ಕಂಥ, ಭಗವಂತನ ವಿಶೇಷವಾಗಿರ್ತಕ್ಕಂಥ ಪರಿಚರ್ಯ ಅಂತ ತಿಳ್ಕೊಂಡಂಥ ವಿವಿಧ ರೀತಿಯಿಂದ ಭಗವಂತನ ಸೇವೆಯನ್ನು ಮಾಡುವಿಕೆ, ವಿವಿಧ ಕ್ರಮದಲ್ಲಿ ಭಗವಂತನ ಸೇವೆಯನ್ನು ಮಾಡುವಿಕೆ, ಇದಕ್ಕೆ ಪರಿಚರ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪರಮಾತ್ಮ ಪೂಜೆ ಮಾಡ್ತಾ ಇರುವಾಗ ತತ್ವಜ್ಞಾನದಲ್ಲಿ ಸಂಶಯ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಭಗವಂತನನ್ನು ಪರಮಾತ್ಮ ಸನ್ನಿಹಿತನಾಗು ಅಂತ ಹೇಳಿದ ಕ್ಷಣಕ್ಕೇನೆ ಭಗವಂತ ಬಂದು ಕೂತ್ಕೊಂಡ ಅನುಭವ ಆಗ್ತಾ ಇತ್ತು. ಪರಮಾತ್ಮ ಆಸನಂ ಸಮರ್ಪಯಾಮಿ ಅಂತಂದಾಗ ಅವನಿಗೆ ಭಗವಂತ ಬಂದಿದ್ದೇನಪ್ಪ ಆಸನ ಕೊಡು ಅಂತ ಪರಮಾತ್ಮ ಮಾತನಾಡ್ತಾ ಇದ್ದಾನೇನೋ ಎಂಬುವಂತೆ ಅವನಿಗೆ ಅನಿಸ್ತಾ ಇತ್ತಂತೆ. ಸ್ಥಿರ ಮನಸ್ಸಿನಿಂದ ಈ ರೀತಿ ಪೂಜೆ ಮಾಡುವಾಗ ಪರಮಾತ್ಮನ ಸಾಮೀಪ್ಯದ ಅನುಭವದಿಂದ ಮೈ ರೋಮಾಂಚಿತವಾಗ್ತಾ ಇತ್ತು. ಆನಂದ ಬಾಷ್ಪಗಳು ಒಂದೇ ಸಮನೆ ಸುರಿತಾ ಇದ್ದು ಅಂತೆ. ಇಂಥ ಸಮಯದಲ್ಲಿ ಅದೇ ಸೂರ್ಯೋದಯವಾಗುವ ಸಂದರ್ಭ, ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣನ ದರ್ಶನವನ್ನು ಮಾಡ್ತಾ ಸೂರ್ಯಮಂಡಲದಲ್ಲಿ ಕಮಲದ ಮೇಲೆ ಪದ್ಮಾಸನದಲ್ಲಿ ಕುಳಿತು ಎರಡೂ ಕೈಗಳನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡು, ಆನಂತರ ಆ ಎರಡು ಕೈಗಳಲ್ಲಿ ಶಂಖಚಕ್ರ, ಎರಡು ಕೈಗಳು ತೊಡೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಆ ಗಾಯತ್ರಿ ಪ್ರತಿಪಾದ್ಯ ಸವಿತೃನಾಮಕ ನಾರಾಯಣನನ್ನು ನೋಡ್ತಾ ಈ ಪ್ರತಿಮೆ ಈ ತನ್ನ ಶಾಲಿಗ್ರಾಮದಲ್ಲಿ ಮತ್ತು ಅದರಲ್ಲಿಯೂ ಕೂಡ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಐಕ್ಯತೆಯನ್ನು ಅನುಭವಿಸುತ್ತಾ ಬಹಳ ಸಂತೋಷ ಪಡ್ತಾ ಇದ್ದ. ಭಗವಂತನ ಪಾದಕಮಲಗಳಿಗೆ ಇಲ್ಲಿದ್ದ ಭಗವಂತ, ಅಲ್ಲಿದ್ದ ಭಗವಂತ, ಎರಡೂ ಕಡೆಯಲ್ಲಿಯೂ ಕೂಡ ಭಕ್ತಿಯಿಂದ
ಅವನು ತನ್ನ ಭಕ್ತಿ ಭಾವಪುಷ್ಪಗಳನ್ನು ಏರಿಸ್ತಾ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಂತೆ. ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ ಇದೆ. ಪರೋ ರಜಃ ಸವಿತುರ್ಜಾತ ವೇದ ವೇದಸ್ಯ ಗರ್ಭ ಮನಸೇದಂ ಜಜಾನ ಸ್ವರೇತ ಸಾಧಃ ಪುನರಾವಿಶ್ಯ ಸ್ವೇ ಹಂಸಂ ಗೃಧ್ರಾಣಾಂ ಋಷಭಂ ಸಂಗೃಣೀಮಃ. ಪರಮಾತ್ಮ, ನೀನು ಪರೋರಜನಾಗಿದ್ದಿ, ಸಕಲ ದೋಷ ದೂರನಾಗಿದ್ದಿ. ಎಲ್ಲಿ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಸಬಿತ ನಾಮಕ ಪರಮಾತ್ಮನೇ, ನೀನು ಪರೋರಜನಾಗಿದ್ದಿ. ರಜ ಅಂದರೆ ದೋಷ. ಪರಮಾತ್ಮ, ನೀನು ದೋಷ ದೂರನಾಗಿದ್ದಿ. ಸವಿತಾ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಎಲ್ಲವನ್ನೂ ಕೂಡ ಅತ್ಯಂತ ಸುಲಭವಾಗಿ ಆಡ್ತಾ ಮಾಡ್ತಕ್ಕಂಥವನಾಗಿದ್ದಿ. ಭಗವನ್, ವೇದಸ್ಯ ಗರ್ಭ, ಸಕಲ ವೇದ ಪ್ರತಿಪಾದ್ಯನಾಗಿದ್ದಿ ಪರಮಾತ್ಮ. ಮನಸೇದಂ ಜಜಾನ, ಪರಮಾತ್ಮ ನಿನ್ನ ಸಾಮರ್ಥ್ಯ ಎಷ್ಟಿದೆ ಗೊತ್ತಿದೆ. ನೀನು ಬ್ರಹ್ಮನನ್ನು ಮಕ್ಕನಾಗಿ ಪಡೆಯಬೇಕಾದರೆ ನೀನು ನಿಮ್ಮ ಗಂಡ ಹೆಂಡತಿ ದೇಹ ಸಂಬಂಧ ಮಾಡಿ ಇಲ್ಲ. ಅದ್ಭುತ ಸಮರ್ಥನಾಗಿರ್ತಕ್ಕಂಥ ನೀನು ಪರಮಾತ್ಮ, ನೀನು ಮನಸ್ಸಿನಿಂದ ಬ್ರಹ್ಮನನ್ನು ಏಕೆ ಸಂಪೂರ್ಣ ಜಗತ್ತನ್ನು ಹುಟ್ಟಿಸಲಿಕ್ಕೆ ಸಮರ್ಥನಾಗಿರ್ತಕ್ಕಂಥ ವ್ಯಕ್ತನಾಗಿದ್ದೀನಿ. ಭಗವಂತ, ಬರೇ ನೀನು ಸೃಷ್ಟಿ ಮಾಡುವುದಿಲ್ಲ, ಸ್ವರೇತ ಸಾಧಃ, ಅದರಲ್ಲಿ ಪ್ರವೇಶ ಮಾಡಿ ಆ ಬ್ರಹ್ಮ ಅಂತಕ್ಕಂಥ ಜೀವನಿಗೂ ಪ್ರೇರಣೆ ಮಾಡಿ, ಆ ಶರೀರಕ್ಕೂ ಪ್ರೇರಣೆ ಮಾಡಿ, ಅಲ್ಲಿ ಅವಯವಗಳಿಗೂ ಪ್ರೇರಣೆ ಮಾಡಿ, ಸಕಲ ವಿಧದಿಂದ ಪ್ರತಿಯೊಬ್ಬ ಜೀವರಲ್ಲಿಯೂ ಅಂತಸ್ಥನಾಗಿದ್ದುಕೊಂಡು ಸಕಲ ಕಾರ್ಯವನ್ನು ನಡೆಸ್ತಕ್ಕಂಥ ವ್ಯಕ್ತಿ ನೀನಾಗಿದ್ದಿ. ಇಂತಹ ನಿನ್ನಿಂದ ಜಗತ್ತು ಅತ್ಯಂತ ಸುಖಿಯಾಗಿದೆ. ಪುನರಾವಿಶ್ಯ ಸ್ವೇ ಹಂಸಂ ಗೃಧ್ರಾಣಾಂ ಋಷಭಂ ಸಂಗೃಣೀಮಃ. ನಿನ್ನಿಂದಾಗಿ ಈ ಜಗತ್ತು ಸುರಕ್ಷಿತವಾಗಿದೆ. ಪರಮಾತ್ಮ, ವಿಷಯಾಕಾಂಕ್ಷೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಾಸ್ತ್ರ ಜೀವಗೃದ್ಧ ಅಂತ ಕರೆದಿದೆ, ಹದ್ದು ಅಂತ ಕರೆದಿದೆ. ಹದ್ದಿಗೆ ಹೇಗೆ ಎಷ್ಟೋ ಮೇಲೆ ಇರ್ತದೆ, ಕೆಳಗೆ ಒಂದು ಕ್ರಿಮಿ ಓಡಾಡೋದು ಕಾಣಿಸ್ತು ಅಂತ ತಿಳ್ಕೊಂಡಂತಂದರೆ ಸರ್ರನೆ ಬರ್ತಾರೆ, ಪಟ್ಟನೆ ಹಿಡಿದುಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ನಾವು ನಮ್ಮ ಕಣ್ಣು ಕಿವಿ ಆ ವಿಷಯದ ಕಡೆಗೆ ಇಷ್ಟು ಏಕಾಗ್ರ ಇರ್ತದೆ, ಸ್ವಲ್ಪ ಬಂದರೂ ಕೂಡ ಬಿಟ್ಟು ಬಿಡೋದಿಲ್ಲ. ಅಷ್ಟು ವಿಷಯಾಸಕ್ತಿ ಇರ್ತಕ್ಕಂಥ ನಮಗೆ ಶಾಸ್ತ್ರ ಹೇಳ್ತದೆ, ಗೃಧ್ರಾಣಾಂ, ನಾವೆಲ್ಲ ಗೃಧ್ರರು ಹದ್ದುಗಳು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದರೆ ನೀವು ಆ ಗೃಧ್ರರಿಗೂ ಕೂಡ ಸನ್ಮಾರ್ಗವನ್ನು ತೋರಿಸಿ ಆ ಹದ್ದುಗಳಿಗೂ ಒಳ್ಳೆಯ ಹಂಸಪಕ್ಷಿಯನ್ನಾಗಿ ಮಾಡ್ತಕ್ಕಂತಹ ಅದ್ಭುತ ದೋಷದೂರ್ಣ ಗುಣಪೂರ್ಣನಾಗಿದೆ ಪರಮಾತ್ಮ. ಆದ್ದರಿಂದ ನಿನಗೆ ಹಂಸ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ನಿನಗೆ ಹಂಸ ಅಂತ ತಿಳ್ಕೊಂಡಂತ ಯಾಕೆ ಕರೀತಾರೆ? ಹಂಸ ಪಕ್ಷಿ ಶುಭ್ರವಾಗಿರ್ತದೆ. ಆದ್ದರಿಂದಾಗಿ ಪರಮಾತ್ಮ ದೋಷ ದೂರನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಹಂಸ ಪಕ್ಷಿ ಮಾನಸ ಸರೋವರದಲ್ಲಿ ಮಾತ್ರ ವಾಸ ಮಾಡ್ತದೆ, ಬೇರೆ ಕಡೆಯಲ್ಲಿ ಹಂಸ ಪಕ್ಷಿ ವಾಸ ಮಾಡುವುದಿಲ್ಲ. ಪರಮಾತ್ಮ ಮನಸ್ಸು ಬುದ್ಧಿ ಹೃದಯದಲ್ಲಿ ಮಾತ್ರ ಗೋಚರನಾಗ್ತಾನೆ, ಕಣ್ಣಿನಿಂದ ಕಿವಿಯಿಂದ ಗೋಚರನಾಗುವುದಿಲ್ಲ. ಹಂಸ ಪಕ್ಷಿಗಳು ಅಲ್ಲಿ ಕಪ್ಪೆ, ಉಳಿದ ಪಕ್ಷಿಗಳು ಕಾಗೆಗಳು ಟಾರ ಟಾರ ಟಾರ್ ಒದರ್ತಾ ಇದ್ದರೆ ಸುಮ್ಮನೆ ಬಿಡ್ತದೆ. ಅಂದರೆ ಎಲ್ಲಿ ದುಷ್ಟರಿದ್ದಾರೆ
ಎಲ್ಲಿ ಅನೇಕ ರೀತಿಯಾಗಿರ್ತ ಮಾಡ್ತಾರೆ, ಪರಮಾತ್ಮಲ್ಲಿ ಉಪದೇಶ ಕೊಡೋದಿಲ್ಲ. ಭಗವಂತ ಹೇಳ್ತಾನೆ, ಯಾರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಗುರುಗಳ ಹತ್ರ ಬರ್ತಾರೆ, ಅವರಿಗೆ ಮಾತ್ರ ತತ್ವಜ್ಞಾನ ಹೇಳಬೇಕು ಅಂತ ತಿಳ್ಕೊಂಡಂತ ಭಗವಂತ ಹೇಳ್ತಾನೆ. ಹಂಸ ಒಬ್ಬ ಕವಿ ಹೇಳ್ತಾನೆ, ಹಂಸ ಪಕ್ಷಿಗಳು ಮಾನಸ ಸರೋವರವನ್ನು ಬಿಟ್ಟು ಹೋದರೆ ಅದು ಹಂಸ ಪಕ್ಷಿಗಳ ದೋಷ ಅಲ್ಲ, ಮಾನಸ ಸರೋವರದ ದೋಷ. ಯಾಕೆ? ಹಂಸ ಪಕ್ಷಿಯನ್ನು ಇಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯ ಅದಕ್ಕೆ ಬರಲಿಲ್ಲ, ಯೋಗ್ಯತೆ ಬರಲಿಲ್ಲ. ಯಾಕೆ? ಕಾಗೆಗಳಿಗೆ, ಕಪ್ಪಿಗಳಿಗೆ ಅದು ಅವಕಾಶ ಕೊಡ್ತು. ಹಾಗೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳಿಗೆ ಅವಕಾಶ ಕೊಟ್ಟರೆ ಪರಮಾತ್ಮ ತಾನು ನಮ್ಮಿಂದ ದೂರನಾಗ್ತಾನೆ. ಅಷ್ಟೇ ಅಲ್ಲ, ಹಂಸ ಅಂತ ತಿಳ್ಕೊಂಡಂತಂದರೆ ಹಂ ಹಂತಿ ದೋಷಾನ್ ಇತಿ ಹಂ, ಪರಮಾತ್ಮ ಸಕಲ ದೋಷಗಳನ್ನು ದೂರ ಮಾಡ್ತಾನೆ. ತಂದಷ್ಟೇ ಅಲ್ಲ, ತಾನಂತೂ ದೋಷ ದೂರನಾಗಿದ್ದಾನೆ. ತನ್ನನ್ನು ಯಾರು ಸ್ತೋತ್ರ ಮಾಡ್ತಾರೆ ಅವರ ದೋಷಗಳನ್ನು ಪರಮಾತ್ಮ ದೂರ ಮಾಡ್ತಾನೆ. ಮತ್ತೇನು ಮಾಡ್ತಾನೆ? ಸಂಸಾರಾತ್ಮ ಅಂತೇಳಿ ನಾವು ಮತಕಾನ್ಯಾಸದಲ್ಲಿ ಹೇಳ್ತೇವೆ. ನಮಗೆ ಜೀವನದ ಸಾರವಾದ ಮೋಕ್ಷವನ್ನು ಪರಮಾತ್ಮನ ಅನುಗ್ರಹ ಮತ್ತು ಮೋಕ್ಷಗಳನ್ನು ಕೊಡೋದಕ್ಕೋಸ್ಕರ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಹಂಸ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಅರ್ಥವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸ್ತಾರೆ. ಪರೋ ರಜಃ ಅರಜಸ್ಕತ್ವಾತ್ ತ್ರಯೀಡ್ಯತ್ವಾತ್ ತ್ರಯೀಸ್ತುತಃ ಗುಣಾಢ್ಯತ್ವಾತ್ ತುರೀಯಶ್ಚ ಜಾತ ವೇದಾಶ್ಚ ಸರ್ವವಿತ ಹಂಸೋ ದುಃಖಾದಿಹಾನೇನ ಜೀವೇಶತ್ವಾಚ್ಚ ಗೃದ್ಧರಾಟ್ ಕಾಲಃ ಸರ್ವನಿಯಂತ್ರತ್ವಾತ್ ಪರಮಾತ್ಮ ಪ್ರಕೀರ್ತಿತಃ. ತಂತ್ರ ನಿರುಕ್ತ ಅಂತನ್ನುವ ಗ್ರಂಥದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಪರಮಾತ್ಮನು ದೋಷದೂರನಾಗಿದ್ದರಿಂದ ಪರೋರಜ. ಪರಮಾತ್ಮ ಸಕಲ ವೇದ ಪ್ರತಿಪಾದನಾದ್ದರಿಂದ ಅವನಿಗೆ ತ್ರಯೀಸ್ತುತ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಲ್ಲಿ ಆ ಶಬ್ದಕ್ಕೆ ವೇದಸ್ಯ ಗರ್ಭ ಅಂತನೂ ಹೆಸರಿದೆ. ಗುಣದಲ್ಲಿ ಶ್ರೇಷ್ಠನಾದ್ದರಿಂದಾಗಿ ಅವನಿಗೆ ತುರಿಯ ಅಂತ ಹೆಸರು. ಜಗತ್ತಿನಲ್ಲಿ ಏನೇನು ವಸ್ತು ಹುಟ್ಟಿದೆ, ಹುಟ್ಟುವುದಿದೆ, ಹುಟ್ಟಿ ಹೋಗಿದೆ, ಅದೆಲ್ಲವನ್ನು ಪೂರ್ತಿಯಾಗಿ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಇವನಿಗೆ ಜಾತವೇದ ಅಂತ ತಿಳ್ಕೊಂಡಂತೇಳಿ ಹೆಸರು. ಇವನಿಗೆ ಹಂಸ ಅಂತ ಹೆಸರು. ಯಾಕೆ? ಸ್ವತಃ ದುಃಖಹೀನನಾಗಿ ತನ್ನ ಉಪಾಸಕರ ದುಃಖಗಳನ್ನು ಕೂಡ ದೂರ ಮಾಡ್ತಾನೆ. ಅಷ್ಟೇ ಅಲ್ಲ, ಪರಮಾತ್ಮನಿಗೆ ಗೃಧ್ರರಾಟ್, ಜೀವರು ಗೃಧ್ರ ಹದ್ದು ಇದ್ದಾಗೆ ವಿಷಯದ ಕಡೆಗೆ ಹೋಗ್ತಕ್ಕಂಥವರು, ಅಂಥವರಿಗೆ ರಾಜನಾಗಿ ನಿಯಮನ ಮಾಡ್ತಕ್ಕಂಥ ವ್ಯಕ್ತಿ. ಸಜ್ಜನರಾದಂಥ ಸಜ್ಜನ ಜೀವಗಳನ್ನು ತಾನು ಕಂಟ್ರೋಲ್ ಮಾಡಿ ಅವರಿಗೆ ಸನ್ಮಾರ್ಗಕ್ಕೆ ಹಸ್ತಕ್ಕಂತಾನೆ. ಅದರಿಂದಾಗಿ ಭಗವಂತನಿಗೆ ಗೃಧ್ರರಾಟ್ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಸಕಲರನ್ನು ನಿಯಂತ್ರಣ ಮಾಡೋದರಿಂದ ಕಾಲ. ಹೀಗೆ ಭಗವಂತನಿಗೆ ಬೇರೆ ಬೇರೆ ಹೆಸರುಗಳಿವೆ ಅಂತ ತಿಳ್ಕೊಂಡಂತೇಳಿ ಇಂಥ ದೋಷದೂರನಾದ ಸವಿತನಾಮಕ ಪರಮಾತ್ಮನ ಉಪಾಸನೆಯಲ್ಲಿ ತೊಡಗಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಉಳಿದ ವೇಳೆಯಲ್ಲಿ ತನ್ನ ಆಶ್ರಮದಲ್ಲಿ ಧ್ಯಾನಸ್ಥನಾಗಿ ತಾನು ತನ್ನ ಹಿರಿಯರಿಂದ, ಗುರುಗಳಿಂದ ಏನೇನು ತತ್ವಜ್ಞಾನವನ್ನು ಪಡೆದಿದ್ದಾನೆ ಆ ರೀತಿಯಾಗಿರ್ತಕ್ಕಂಥ ಭಗವಂತನ ವಿಶಿಷ್ಟ ಉಪಕಾರಗಳನ್ನು ಅವನು ಆ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇದ್ದಾನೆ. ತಪಸ್ಸು ಕಠಿಣ, ಸಾಧನೆ ಕಠಿಣ. ಯಾಕೆ? ಮಧ್ಯೆ ಮಧ್ಯದಲ್ಲಿ ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನೆ. ಶಾಲೆಯ ಅಧ್ಯಯನದಲ್ಲಿಯೇ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಈ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಇರುವಾಗ ತತ್ವಜ್ಞಾನದ ಸಾಧನೆ ಮೊದಲೇ ಪರೀಕ್ಷೆ ಬೇಡವೆ? ಭಗವಂತ ಒಂದು ದಿವಸ ಅವನನ್ನು ಪರೀಕ್ಷಿಸಿದ್ದಾನೆ. ಒಂದು ದಿವಸ ದಿನನಿತ್ಯದಂತೆ ಭರತ ಸ್ನಾನ ಮಾಡಿ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಮಾಡಿ
ನೀರಿನಲ್ಲಿ ಮೊಳಕಾಲಿನಷ್ಟು ನಿಂತುಕೊಂಡು ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಗಾಯತ್ರಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಗಾಯತ್ರಿ ಮಂತ್ರದನ್ನು ಹೇಳ್ತಾ ಅಲ್ಲೇ ನಿಂತುಕೊಂಡಿದ್ದ. ಸ್ವಲ್ಪ ಹೊತ್ತು ನಂತರ ದಂಡೆ ಮೇಲೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದ. ಅಷ್ಟರಲ್ಲಿ ಒಂದು ಗರ್ಭಿಣಿ ಜಿಂಕೆ, ಹೆಣ್ಣು ಜಿಂಕೆ, ಗರ್ಭಿಣಿ ಅಂದಮೇಲೆ ಹೆಣ್ಣು ಜಿಂಕೆ ತಾನೇ ಅರ್ಥವಾಗ್ತದೆ. ಗರ್ಭಿಣಿ ಜಿಂಕೆ ಅಲ್ಲಿ ಹತ್ತಿರ ಬಂತು, ನೀರು ಕುಡಿತಾ ಇತ್ತು. ಪಾಪ ತಯಾರಿಕೆ ಆಗಿತ್ತು. ಅಷ್ಟರಲ್ಲಿ ಅತಿ ಸಮೀಪದಲ್ಲಿ ಹಿಂದಿನಿಂದ ಒಂದು ಜೋರಾಗಿ ಸಿಂಹದ ಧ್ವನಿ ಕೇಳಿಸ್ತು. ಸಿಂಹದ ಗರ್ಜನೆಯನ್ನು ಕೇಳಿ ಆ ಧ್ವನಿ ಎಂಥ ಧೈರ್ಯವಂತರಿಗೂ ಭಯವನ್ನು ಉಂಟು ಮಾಡ್ತಕ್ಕಂಥದ್ದಿತ್ತು. ಅದರಲ್ಲಿ ಜಿಂಕೆಗಳು, ಚಿಗರಿಗಳು ಸ್ವಭಾವತಃ ಅಂಜುಬುರುಕು ಪ್ರಾಣಿಗಳು. ಆದ್ದರಿಂದ ಅದು ಬಹಳ ಅಂಜಿಬಿಡ್ತು. ಉದ್ವೇಗದಿಂದ ಯುಕ್ತವಾಗಿ ತನ್ನ ಚಂಚಲ ಕಣ್ಣುಗಳಿಂದ ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿತು. ನೋಡಿ ಆ ಕಾಲದಲ್ಲಿ ಸಿಂಹದಿಂದ ತನ್ನನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕು, ತನ್ನ ಶಿಶುವನ್ನು ಸಂರಕ್ಷಣೆ ಮಾಡಬೇಕು ಅಂಥೇಳಿ ಇನ್ನೊಂದು ದಂಡೆಗೆ ಜೋರಾಗಿ ಜಿಗಿತು. ಸರ್ವಸಾಮಾನ್ಯವಾಗಿದ್ದರೆ ಆ ದಂಡೆಗೆ ಹೋಗಿ ಇಳಿತಿತ್ತು. ಆದರೆ ಮಧ್ಯದಲ್ಲಿ ಅದು ಆಸನ್ನ ಪ್ರಸವವಾದ್ದರಿಂದಾಗಿ ಹಾರಿದ ಜೋರಿನಿಂದ ಆಕಾಶದಲ್ಲೇ ಅವಳ ಪ್ರಸವವಾಯಿತು. ಪ್ರಸವವಾಗಿ ಜಿಂಕೆ ಕೆಳಗೆ ಬಿತ್ತು. ಈ ಒಂದು ಗಡಿಬಿಡಿಯಲ್ಲಿ ಅದು ತಪ್ಪಿ ಬದಿಯ ಆ ಕಡೆ ದಂಡೆಯಲ್ಲಿರ್ತಕ್ಕಂಥ ಬದಿಯ ಒಂದು ತಗ್ಗಿನಲ್ಲಿ ಬಿದ್ದು ಸತ್ತೋಯ್ತು. ಭರತ ಚಕ್ರವರ್ತಿ ಪ್ರವಾಹದಲ್ಲಿ ಹರಿತಾ ತನ್ನ ಹತ್ರ ಬಂದಿರತಕ್ಕಂಥ ಆ ಜಿಂಕೆ ಮರಿಯನ್ನು ನೋಡಿ ಅದನ್ನು ಕೈಯಿಂದ ಸಂರಕ್ಷಣೆ ಮಾಡಿದ್ದ. ಸಂರಕ್ಷಣೆಯನ್ನು ಮಾಡಿ ಬಂಧುರಹಿತರಾಗಿರ್ತಕ್ಕಂಥವರಿಗೆ ಬಂಧುವಾಗಿ, ತಾಯಿಹೀನವಾಗಿರ್ತಕ್ಕಂತಹ ಆ ಜಿಂಕೆಗೆ ತಾಯಿಯಾಗಿ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದ. ತಂತು ಏಣಂ ಏಣು ಕುಣಪಂ ಶ್ರೋತಸಾಚ ಉಯ್ಯಮಾನಂ ಅಭಿವೀಕ್ಷ್ಯ ಅಪವಿದ್ಧ ಬಂಧು ಬಂಧುರಿವ ಅನುಕಂಪಯ ರಾಜರ್ಷಿ ಭರತ ಮೃತಮಾತರಂ ಏಣಂ ಆಶ್ರಮ ಪದಂ ಆನಿನಾಯ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಪಾಪ ಈ ಅನಾಥ ಹರಿಣ ಶಿಶುವಿಗೆ, ಈ ಜಿಂಕೆಯ ಮರಿಗೆ ಈಗ ನಾನೇ ಆಧಾರನಿದ್ದೇನಿಲ್ಲ. ನನ್ನ ಹೊರತು ಇದನ್ನು ಉಳಿಸ್ತಕ್ಕಂಥವ್ರು ಯಾರು? ಇಲ್ಲದೇ ಇದ್ರೆ ಸತ್ತು ಹೋಗ್ತದೆ, ನಾನೇ ರಕ್ಷಕ ಅಂತನ್ನುವ ಮೋಹದಲ್ಲಿ ಬಿದ್ದ. ಆಹಾರ ತಂದು ಅದಕ್ಕೆ ಮೆತ್ತಗಿನ ಹುಲ್ಲನ್ನು ತಂದು ಕೊಡುವುದು, ಉಳಿದ ಪ್ರಾಣಿಗಳಿಂದ ಸಂರಕ್ಷಣೆ ಮಾಡಬೇಕು ಅಂತನ್ನುವ ಕ್ರಮದಿಂದ ಆಗಾಗ ಅದರ ಮೇಲೆ ಕೈ ಆಡಿಸಿ ಸ್ವಲ್ಪ ತುರಿಸಿದಂತೆ ಮಾಡಿ ತನ್ನ ತೊಡೆ ಮೇಲೆ ಕುಳಿತುಕೊಂಡು ಅದನ್ನು ಪ್ರೀತಿಯಿಂದ ಬೆಳೆಸ್ತಾ ಇದ್ದ. ಇದರ ಉನ್ನತಿ ಹೇಗಾದೀತು, ಯಾವಾಗ ಇದು ದೊಡ್ಡದಾಗ್ತದೆ ಅಂತೇಳಿ ಚಿಂತೆ ಮಾಡ್ತಾ ಇದ್ದ. ಹೀಗಾಗಿ ಅವನ ಏನು ಪೂರ್ತಿ ದಿವಸದ ಟೈಮ್ ಟೇಬಲ್ ಇತ್ತು, ಹೆಚ್ಚು ಕಡಿಮೆ. ಜಿಂಕಿ ಮಲಗಿದರೆ ಸ್ವಲ್ಪ ಏಳಲಿ ಅಂತ ತಿಳ್ಕೊಂಡಂತೇಳಿ ಆ ಮರಿಯನ್ನು ಏಕೆ ಎಬ್ಬಿಸಬೇಕು ಅಂತೇಳಿ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ನದಿಗೆ ಬಂದು ಅರ್ಘ್ಯಾದಿಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ವಿಳಂಬ ಆಗಲಿಕ್ಕೆ ಪ್ರಾರಂಭ ಆಯಿತು. ಆ ನಂತರ ಕಣ್ಣು ಮುಚ್ಚಿ ಜಪ ಮಾಡುವಾಗ, ಇಲ್ಲ ನಾನು ಕಣ್ಣು ಮುಚ್ಚಿದ್ರೆ ಹುಲಿ, ಸಿಂಹ, ತೋಳ, ನಾಯಿ ಬಂದು ತಿನ್ಬೋದು ಅಂತ ತಿಳ್ಕೊಂಡಂತೇಳಿ ಕಣ್ಣು ತೆಗೆದು ಜಪ. ಒಂದು ಕಡೆ ಆ ಕಡೆ ಹೋಗ್ತಿತ್ತು, ಅಲ್ಲಿ ನೋಡ್ತಿದ್ದ, ಇಲ್ಲಿ ನೋಡ್ತಿದ್ದ, ಇಲ್ಲಿ ಹೋಗ್ತಿದ್ದ. ಏಕಾಗ್ರತೆ ಭಂಗವಾಯಿಬಿಟ್ಟು ದಿನ ದಿನಕ್ಕೆ ಏಕಾಗ್ರತೆ ಕಡಿಮೆ ಆಗಲಿಕ್ಕೆ ಪ್ರಾರಂಭವಾಯಿತು. ಪೂಜೆ ಸಂಕ್ಷಿಪ್ತವಾಯಿತು. ಜಪ ಲಕ್ಷದಿಂದ 10,000ಕ್ಕೆ, 10,000ದಿಂದ 1,000ಕ್ಕೆ, 1,000ದಿಂದ 108ಕ್ಕೆ,
ಕೊನೆಗೆ ಹತ್ತರಕ್ಕೆ ಬಂತೋ ಇಲ್ಲೋ ಗೊತ್ತಿಲ್ಲ, ನಾನು ಮಾಡಿದ ಕಲ್ಪನೆ ಅಷ್ಟೇ. ಇಷ್ಟೆಲ್ಲ ನಿಯಮಗಳು ಹೋಗ್ತಾ ಇದ್ದು ಪಶ್ಚಾತ್ತಾಪವಾಗಲಿಲ್ಲ. ಮನುಷ್ಯನಿಗೊಮ್ಮೆ ಮೋಹ ಆಯಿತು ಅಂತಕೊಂಡಂತಂದರೆ ಅದಕ್ಕೆ ತನ್ನ ತರ್ಕದಿಂದ ತನ್ನನ್ನು ಸಮರ್ಥನೆ ಮಾಡಿಕೊಳ್ತಾನೆ. ಮನುಷ್ಯನ ಸ್ವಭಾವ. ಮನಸ್ಸಿನಲ್ಲಿ ಈ ರೀತಿ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅವನು ದುರ್ದೈವದಿಂದ ಈ ಜಿಂಕೆ ಮೇರೆಯ ಬಂಧುಹೀನವಾಗಿದೆ, ದಯೆಗೆ ಯೋಗ್ಯವಾಗಿದೆ, ನನ್ನನ್ನೇ ಅವಲಂಬಿಸಿದೆ, ಇದು ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ, ಇನ್ನು ಬಹಳ ಅಮಾಯಕವಾಗಿದೆ, ಇನ್ನೋಸೆಂಟ್ ಇದೆ. ಇಂಥ ಸಮಯದಲ್ಲಿ ಇದರ ಪೋಷಣ, ಪಾಲನ, ಲಾಲನ ನಾನು ಮಾಡದೇ ಇದ್ದರೆ ವಿಶ್ವಾಸಘಾತವಾಗ್ತದಲ್ಲ. ನನ್ನ ಆಚರಣೆಯಲ್ಲಿ ಧ್ಯಾನದಲ್ಲಿ ಸ್ವಲ್ಪ ಕಡಿಮೆಯಾದರೂ ದೇವರು ಕ್ಷಮಿಸಿಬಿಡ್ತಾನೆ. ಮತ್ಪರಾಯಣಸ್ಯ ಪೋಷಣ ಪಾಲನ ಪ್ರೇಣನ ಲಾಲನಮಪ್ಯನುಸೂನ ಅನುಷ್ಠೇಯಂ ಶರಣ್ಯೋಪೇಕ್ಷಾ ದೋಷ ವಿದುಷಾಂ. ತಿಳಿದಂಥವನಿಗೆ ಆಶ್ರಯದಲ್ಲಿ ಬಂದಿರತಕ್ಕಂಥವನನ್ನು ತಿರಸ್ಕಾರ ಮಾಡೋದು ಇದು ದೋಷಕರ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ದೋಷಕರವಾದದ್ದರಿಂದಾಗಿ ನಾನಿಂಥ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ತಾನು ಮಾಡೋದನ್ನು ಸಮರ್ಥನೆ ಮಾಡಿಕೊಂಡಿದ್ದಾನೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸಮರ್ಥನೆ ಮಾಡಿಕೊಳ್ತಾರೆ. ಕಾಪಿ ಮಾಡಿ ಹಿಡಿಯುವಾಗ ಹುಡುಗನಿಗೆ ಕಾಪಿ ಕಾಗದ ಸಿಕ್ಕು ಬಂದರೆ ಆ ಕಾಲದಲ್ಲಿ ಯಾಕೋ ತಂದೆ ಅಂತ, ಓ ತಂದಿಲ್ಲ, ಬಹುಶಃ ಓದುವಾಗ ನಾನು ನೋಟ್ಸ್ ಮಾಡ್ಕೊಂಡು ಬಂದಿರಬೇಕು ಅಂತಕೊಂಡು. ಸರಿಯಪ್ಪ, ನೋಟ್ಸ್ ಎಕ್ಸಸೈಸ್ನಲ್ಲಿ ಮಾಡ್ಕೊಳ್ತಾರೆ, ಈ ಸಣ್ಣ ಪೇಪರ್ನಲ್ಲಿ ಯಾಕೆ, ಇಷ್ಟು ಸಣ್ಣ ಅಕ್ಷರ ಯಾಕೆ? ಇಲ್ಲ, ನಾನು ಸಣ್ಣ ಅಕ್ಷರ ಬರೆದ್ರೆ ಓದ್ಲಿಕ್ಕೆ ಬರ್ತದೋ ಇಲ್ಲೋ ಅಂತೇಳಿ ನೋಡಿಸಲು ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಹೋಗ್ಲಪ್ಪ, ಇವತ್ತಿನ ವಿಷಯವೇ ಯಾಕೆ ಎದುರಿದೆ? ಏನೋ ತಪ್ಪಿ ಬಂದಿರಬೇಕು, ನನಗೇನು ಕಾಪಿ ಮಾಡಿ ಇಂಟ್ರೆಸ್ಟ್ ಇಲ್ಲ, ಬಂದಿದೆ. ಮನುಷ್ಯ ಒಂದು ಸುಳ್ಳಿಗೆ 1000 ಸುಳ್ಳುಗಳನ್ನು ಸಾಧನೆ ಮಾಡಿಕೊಳ್ತಾನೆ. ಒಂದು ಸುಳ್ಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥದ್ದನ್ನು ನಾನೇ ಸರಿ ಅಂತನ್ನೋದನ್ನು ಸಾಧನೆ ಮಾಡ್ತಾನೆ. ಸರ್ವಸಂಗ ಪರಿತ್ಯಾಗಿ ಆಗಿರ್ತಕ್ಕಂತಹ ಭರತ ತನ್ನ ಸಾಧನೆಯ ವಿಚ್ಛಿತ್ತಿಯನ್ನು, ತನ್ನ ಸಾಧನದಲ್ಲಿ ಬಂದಿರತಕ್ಕಂಥ ಈ ಭಂಗವನ್ನು ಸರಿ ಅಂತ ತಿಳ್ಕೊಂಡಂತೇಳಿ ಅದನ್ನು ರಕ್ಷಣೆ ಮಾಡ್ಕೊಳ್ತಾ ಇದ್ದಾನೆ, ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ ತನ್ನ ಸಂದರ್ಭವನ್ನು. ಅಂತಾನೆ ನಾನು ಮಾಡೋದ್ರಲ್ಲಿ ಏನು ತಪ್ಪಿದೆ? ಹರಿಭಕ್ತರಾಗಿರ್ತಕ್ಕಂಥ ಸಜ್ಜನರು ಕರುಣಾಸಮುದ್ರರಾಗಿರಬೇಕು, ದಯಾಶೀಲರಾಗಿರಬೇಕು ಅಂತೇಳಿ ಶಾಸ್ತ್ರ ಹೇಳ್ತದಲ್ಲ. ನಾನು ದಯೆ ಮಾಡಿದ್ದೇನೆ, ಮತ್ತೇನು ಮಾಡಿದ್ದೇನೆ? ನನ್ನ ಸ್ವಾರ್ಥವನ್ನು ಬಿಟ್ಟು ಇದು ರಕ್ಷಣೆ ಮಾಡ್ತಾ ಇದ್ದೇನೆ. ಇದು ದೀನಸೇವಾ ಅಲ್ಲೇನು? ಈ ದೀನಸೇವೆಯನ್ನು ಜ್ಞಾನಿಗಳು ಒಪ್ಪಿಕೊಂಡಿದ್ದಾರಲ್ಲ. ನೂನಂ ಹಿ ಆರ್ಯಾ ಸಾಧವ ಉಪಯಮಶೀಲಾ ಕೃಪಣಸೂಹೃದ ಏವಂ ವಿಧಾರ್ಥೆ ಸ್ವಾರ್ಥಾನ್ ಗುರುತರಾನ್ ಉಪೇಕ್ಷಂತೆ. ಆ ಭರತ ಮುನಿಯ ಲೆಕ್ಚರ್ ನೋಡಿ. ನಿಜವಾಗಿಯೂ ನಮ್ಮಂಥ ಮಹಾ ಸಾಧಕರು, ಸಜ್ಜನರು, ಉಪಯಮಶೀಲಾ, ಒಳ್ಳೆ ವಿರಕ್ತರು ನಾವು. ಆದರೆ ಕೃಪಣ ಸುಹೃದ, ಯಾರು ದಯಾಯೋಗ್ಯರಾಗಿದ್ದಾರೆ, ದೀನರಾಗಿದ್ದಾರೆ, ಅವರ ಮಿತ್ರರಾಗಿ ಅವರ ಮೇಲೆ ದಯ ಮಾಡ್ತಕ್ಕಂಥವರು. ಇಂಥ ಶರಣಾಗತ ರಕ್ಷಣೆಯಲ್ಲಿ ಆ ವ್ಯಕ್ತಿಗಳು ಅತ್ಯಂತ ಮಹತ್ವಪೂರ್ಣವಾದ ತಮ್ಮ ಸ್ವಾರ್ಥವನ್ನು ಕೂಡ ಬಿಟ್ಟುಬಿಡ್ತಾರೆ. ಪರಮಾತ್ಮನ ಮಾಯಿಂದ ಪೂರ್ತಿ ಮೋಹಿತನಾದ. ಅದಕ್ಕೆ ಸ್ನಾನಕ್ಕೆ ಹಾಕೋದು, ತಿರುಗಾಡಿಕೊಂಡು ಬರೋದು, ಪಾಪ ಇಲ್ಲಿ ಹುಲ್ಲು ತಿಂದು ಬೇಸರ ಬಂದಿದೆ, ಸ್ವಲ್ಪ ದೂರ ಕರೆದುಕೊಂಡು ಹೋಗೋದು, ಇಲ್ಲಿ ಬಂದು ಇನ್ನೊಂದು ಸ್ವಲ್ಪ ದೂರ ಕರೆದುಕೊಂಡು ಹೋಗೋದು, ಆನಂತರ ಅದರ ಜೊತೆಗೆ ಮಾತನಾಡಿಸೋದು, ಅದರ ಹಿಂದೆ ಓಡುವುದು. ಈ ರೀತಿಯಾಗಿ ಭಗವಂತನ ಮಾಯಾದಿಂದ ಸಂಪೂರ್ಣವಾಗಿ ಮೋಹದಲ್ಲಿ ಬಿಟ್ಟುಬಿಟ್ಟಿದ್ದಾನೆ.
ಏನೋ ಗಡಿಬಿಡಿ ಸಂಧ್ಯಾ ವಂದನೆ ಮಾಡ್ದ ಆ ಜಿಂಕೆ ಮಲೆಕೊಂಡಾಗ ಒಂದೇನೋ ಸ್ವಲ್ಪ ಜಪ ಮಾಡ್ತಿದ್ದ ಅಷ್ಟೇ. ಪೂಜೆಯ ವೇಳೆಗೆ ಪೂಜೆ ಸಲುವಾಗಿ ದಿನಾಲು ಹೂ ತರಬೇಕು, ತುಳಸಿ ತರಬೇಕು, ದರ್ಭ ತರಬೇಕು, ನೈವೇದ್ಯಕ್ಕೆ ಕಂದಮೂಲ ತರಬೇಕು, ಪೂಜೆಗೋಸ್ಕರ ನೀರು ತುಂಬಿ ತರಬೇಕು. ಈ ಎಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇದನ್ನು ಬಿಟ್ಟು ಹೋದರೆ ಹೇಗೆ ಅಂತೇಳಿ ಅದನ್ನು ಹೆಗಲ ಮೇಲೆ ಇಟ್ಟುಕೊಂಡು ಇದೆಲ್ಲ ಕೆಲಸ ಮಾಡ್ತಾ ಇದ್ದ. ಮಧ್ಯದಲ್ಲಿ ಕೆಳಗಿಳಿಸಿ, ಪಾಪ ಕೂತ್ಕೊಂಡು ದಣದಿಯಾ ನನ್ನ ಹೆಗಲ ಮೇಲೆ, ಸ್ವಲ್ಪ ನಡೆದಾಡಬೇಕಾ, ಸ್ವಲ್ಪ ನಡೆದಾಡಪ್ಪ, ಸ್ವಲ್ಪ ನಡೆದಾಡು ಅಂಥೇಳಿ ಪೂಜೆಗೆ ವಿಳಂಬವಾಗಲಿಕ್ಕೆ ಪ್ರಾರಂಭ ಆಯಿತು. ಪೂಜೆಯ ವೇಳೆಯಲ್ಲಿಯೂ ಕೂಡ ದಿನಾಲು ಆವಾಹಯಾಮಿ ಎಂದಾಕ್ಷಣಕ್ಕೆ ಪರಮಾತ್ಮ ಬಂದಿದ್ದೇನಪ್ಪ ಸಿಂಹಾಸನ ಕೊಡುವಂತೆ ಅನ್ನುವ ಅನುಭವ ಮಾಡ್ತಕ್ಕಂತಹ ಈ ಭರತ ಚಕ್ರವರ್ತಿಗೆ ದೇವರೇ ಕಾಣಿಸ್ತಿರಲಿಲ್ಲ. ಬಡ ಸಾಲಿಗ್ರಾಮ ಅಭಿಷೇಕ ಮಾಡೋದು, ಆನಂತರ ಜಿಂಕೆ ಕಡೆಗೆ ನೋಡ್ತಾ ಒರೆಸ್ತಿದ್ದ. ಜಿಂಕೆ ಕಡೆ ನೋಡ್ತಾ ಒಮ್ಮೆ ನೀರು ಸಾಲಿಗ್ರಾಮ ಬೀಳ್ತಿತ್ತು, ಒಮ್ಮೆ ನೆಲದ ಮೇಲೆ ಬೀಳ್ತಿತ್ತು. ಈ ರೀತಿಯಾಗಿ ಅಷ್ಟೇ ಅಲ್ಲ, ಪೂಜೆಯ ವೇಳೆಗೆ ಪರಮಾತ್ಮ ನಂದೆಲ್ಲ ಪುಣ್ಯ, ನನ್ನ ಈ ಪೂಜೆಯ ಪುಣ್ಯ ಎಲ್ಲ ನಾನು ಈ ಜಿಂಕೆಗೆ ಕೊಡ್ತೇನೆ ಅಂತ ತಿಳ್ಕೊಂಡಂತೆ. ಮನುಷ್ಯರು ತಪ್ಪು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕ್ಷಣಕ್ಕೆ ಅವರ ಪತನ ಹೇಗೆ ಪ್ರಾರಂಭವಾಗ್ತದೆ. ಭಗವಂತನ ಪೂಜೆಯ ಪುಣ್ಯ ಭಾಳ ಅದ್ಭುತವಾಗಿರ್ತದೆ. ಅದನ್ನು ಜ್ಞಾನ ಭಕ್ತಿಗಳಿಗೋಸ್ಕರ ಉಪಯೋಗಿಸ್ಬೇಕು, ಯಾರಿಗೋಸ್ಕರ ಅದನ್ನು ಕೊಡಲಿಕ್ಕೆ ಬರೋದಿಲ್ಲ. ನಮ್ಮ ಮಹಾಸ್ವಾಮಿಗಳು ಸತ್ಯಾತ್ಮ ತೀರ್ಥರು ಪ್ರವಚನದಲ್ಲಿ ಒಂದು ಕಥೆಯನ್ನು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಸತ್ಯ ಧರ್ಮ ತೀರ್ಥರು ಅವರು ಅನೇಕ ಗ್ರಂಥಕರ್ತರು, ಅದು ಅಷ್ಟೇ ಏಕನಿಷ್ಠೆಯಿಂದ ಪೂಜೆಯನ್ನು ಮಾಡ್ತಕ್ಕಂಥವ್ರು. ಉಳಿದವ್ರು ಮಾಡ್ತಾ ಬರಂಗಿಲ್ಲ ಅಂತ ಅರ್ಥಲ್ಲ, ಅವರು ವರ್ಣನೆ ಮಾಡುವಾಗ ಆ ರೀತಿ ಹೇಳ್ತಕ್ಕಂಥ ಕ್ರಮ. ಅವರ ಪೂರ್ವಾಶ್ರಮದ ಮಗ ತೀವ್ರ ರೋಗಕ್ಕೆ ತುತ್ತಾದ. ಡಾಕ್ಟರ್ ಹೇಳಿದ್ರೆ ಏನು ಭಾಳ ದಿವಸ ಉಳಿಯೋದಿಲ್ಲ ಅಂತ ತಿಳ್ಕೊಂಡಂತೆ. ಆಗ ಸಮೀಪದ ಸಂಬಂಧಿಕರು ಬಂದು ಪ್ರಾರ್ಥನೆ ಮಾಡಿಕೊಂಡ್ರು, ಸತ್ಯಧರ್ಮ ತೀರ್ಥರೇ, ಸರ್ವಸಂಗ ಪರಿತ್ಯಾಗಗಳಾಗಿದ್ದೀರಿ, ಹೆಂಡತಿ ಮಕ್ಕಳ ಸಂಬಂಧ ಇಲ್ಲ, ಆದರೆ ಆ ಮಗು ಉಳಿಸ್ಬೇಕಾಗಿದೆ, ನೀವು ಒಂದು ದಿವಸದ ರಾಮದೇವರ ಪುಣ್ಯ ಕೊಡಿಯಲ್ಲ, ಅದರಿಂದ ಅವನು ಉಳಿತಾನೆ ಅಂತ ತಿಳ್ಕೊಂಡಂತೆ. ಸತ್ಯಧರ್ಮ ಹೇಳಿದ್ರು, ಸಾಧ್ಯವಿಲ್ಲ, ನೂರಾರು ಸಾವಿರಾರು ಜನ್ಮದ ಸಾಧನೆ ಪುಣ್ಯದಿಂದ ರಾಮದೇವರನ್ನು ಮುಟ್ಲಿಕ್ಕೆ ಸಿಗ್ತದೆ, ರಾಮದೇವರ ಸ್ಪರ್ಶ ಮಾಡಲಿಕ್ಕೆ ಸಿಗ್ತದೆ. ಸಾಕ್ಷಾತ್ ದೇವರೇ ತನ್ನ ಮೂರ್ತಿಯನ್ನು ಪೂಜೆ ಮಾಡಿದ ಮೂರ್ತಿ ಇದು. ಮಹಾಲಕ್ಷ್ಮೀ ದೇವಿ ಪೂಜೆ ಮಾಡಿದ ಮೂರ್ತಿ, ರಾಮ ಪೂಜೆ ಮಾಡಿದ ಮೂರ್ತಿ, ಸೀತಾದೇವಿ ಪೂಜೆ ಮಾಡಿದ ಮೂರ್ತಿ. ಈ ಪುಣ್ಯವನ್ನು ನಾನು ಕೇವಲ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ರಿಸರ್ವ್ ಆಗಿಟ್ಟಿದ್ದೇನೆ, ನಾನು ಈ ಪುಣ್ಯ ಕೊಡೋದಿಲ್ಲ. ಭಗವಂತನ ಇಚ್ಛೆ ಉಳಿಬೇಕು ಅಂತ ಉಳಿತಾನೆ. ದೇವರ ನಾಮಸ್ಮರಣೆ ನೀವು ಮಾಡಿ, ನಾನು ಮಾಡ್ತೇನೆ. ಆಯುಷ್ಯ ಇದ್ದರೆ ಪರಮಾತ್ಮ ಉಳಿಸ್ತಾನೆ, ಆಯುಷ್ಯ ಇಲ್ಲದೆ ಇದ್ದರೆ ನಾವು ಏನು ಮಾಡಿದ್ರು ತೆಗೆದುಕೊಂಡು ಹೋಗ್ತಾನೆ, ನಾವು ಅದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ರಾಮದೇವರ ಪೂಜೆ ಪುಣ್ಯ ಕೊಡೋದಿಲ್ಲ ಅಂತ. ಪುಣ್ಯ ಖರ್ಚು ಮಾಡುವ ವಿಷಯದಲ್ಲಿ ನಾವು ಭಾಳ ಜಿಪುಣರಾಗಿರಬೇಕು ನೆನಪಿಟ್ಟುಕೊಳ್ಳಿ. ಯಾಕೆ ಬಹಳ ಶ್ರಮದಿಂದ ಪುಣ್ಯ ಗಳಿಸ್ತೇವೆ. ನಾವು ಸುಲಭವಾಗಿ ಪಾಪ ಮಾಡ್ತೇವೆ, ಶ್ರಮದಿಂದ ಪುಣ್ಯ ಗಳಿಸಿರ್ತೇವೆ. ಸಣ್ಣ ಪುಟ್ಟ ಕಾರ್ಯಗಳಿಗೋಸ್ಕರ ಅದನ್ನು ಖರ್ಚು ಮಾಡಬಾರ್ದು ಅಂತ ತಿಳ್ಕೊಂಡು, ನಂದೆಲ್ಲ ಪುಣ್ಯ ನಾನು ಕೊಡ್ತೀನಿ, ನನ್ನ ಪುಣ್ಯ ನಾನು ಎಲ್ಲ ಹಿಂದಿನ ಮಾಡಿದ ಪುಣ್ಯದಿಂದ ನನಗೆ ಇವತ್ತು ಏನು IPL ಮ್ಯಾಚ್ ಇದೆ ಅದರ ಟಿಕೆಟ್ ಸಿಗಲಿ ಅಂತ ತಿಳ್ಕೊಂಡು ಅಂತ ಹೇಳ್ತಕ್ಕಂಥ ಮೂರ್ಖರು ಇರ್ತಾರೆ. IPL ಟಿಕೆಟಿಗೆ ಇವನು ತನ್ನ ಪುಣ್ಯ ಖರ್ಚು ಮಾಡ್ತಾನೆ, ಇದೇ ಮೋಹ ಅಂತ ತಿಳ್ಕೊಂಡಂತಕ್ಕಂಥ. ಇಂಥ ಮೋಹದಿಂದ ಇರತಕ್ಕಂಥವ್ರಿಗೆ ಏನು ಹೇಳಬೇಕು? ಈ ರೀತಿಯಾಗಿ ಪೂಜಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಪುಣ್ಯವನ್ನೆಲ್ಲ ಆ ಜಿಂಕೆಗೋಸ್ಕರ ಕೊಡ್ತೀನಿ, ಅದು ಸುಖವಾಗಿರಲಿ, ದೊಡ್ಡದಾಗಿರಲಿ, ಸುರಕ್ಷಿತವಾಗಿರಲಿ ಅಂತ ಹೇಳ್ಕೊಂಡಂತೆ. ಒಂದು ಸಲ ಯಾವುದೋ ಧ್ಯಾನ ಮಾಡಿ ಕಣ್ಣು ಮುಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನದಿಂದ ಹೊರಗೆ ಬಂದು ನೋಡ್ತಾನೆ, ಜಿಂಕೆ ಕಾಣಿಸ್ತಾ ಇಲ್ಲ.
ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಹುಡುಕ್ತಾ ಇದ್ದಾರೆ. ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಆಗ ಬಹಳ ದುಃಖಿತರಾಗಿದ್ದಾರೆ. ಭರತ ಚಕ್ರವರ್ತಿ ಬಹಳ ದುಃಖಿತನಾಗಿ, ನಾ ಏನೇನು ಪುಣ್ಯ ಮಾಡಿದ್ದೇನೆ ಇಲ್ಲಿವರೆಗೂ, ಎಲ್ಲ ಪುಣ್ಯವನ್ನು ಅಂದರೆ ಯಜ್ಞ ಯಾಗಾದಿಗಳನ್ನು ಅನೇಕ ಅಶ್ವಮೇಧಾದಿ ಯಜ್ಞ ಮಾಡಿದ ಆ ಪುಣ್ಯವನ್ನು, ಇಲ್ಲಿ ಒಂದು ಸಾಧನೆ ಮಾಡಿದ ಪುಣ್ಯ, ಎಲ್ಲ ಪುಣ್ಯವನ್ನು ನಾನು ಧಾರೆ ಎರೆದು ಕೊಡ್ತೇನೆ, ಆ ಜಿಂಕೆ ನನ್ನ ಕಣ್ಣಿಗೆ ಬೀಳಲಿ. ಪುಣ್ಯ ಕೊಟ್ಟು IPL ಟಿಕೆಟ್ ತೆಗೆದುಕೊಂಡಾಗೆ. ಆನಂತರ ಪರಮಾತ್ಮ, ನಾನು ಅದನ್ನು ಸಂರಕ್ಷಣೆ ಮಾಡಲಿದ್ರೆ ವಿಶ್ವಾಸಘಾತ ದೋಷ ನನಗೆ ಬರ್ತದೆ ಪಾಪ ಭಗವಂತ, ನನ್ನಿಂದ ಏನೇ ಅಪರಾಧವಾಗಿದ್ದರೂ ಕ್ಷಮಿಸಿಬಿಡು ಪರಮಾತ್ಮ ಅಂತ ದೇವರು ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ಹೋಗಿ, ಏ ಜಿಂಕಿ ಮರಿ ಎಲ್ಲಿದ್ದಿ, ಬಾರಮ್ಮ, ಬಾ ಬೇಗ ಬಾ, ನಾ ಏನಾದ್ರು ತಪ್ಪು ಮಾಡಿದರೆ ಕ್ಷಮಿಸಿಬಿಡು, ನೋಡು ನಾನೇನೋ ಮುದುಕ ತಪ್ಪು ಮಾಡಿರ್ಬೋದು, ಅದಕ್ಕೆ ಸಿಟ್ಟಾಗಬೇಡ, ಬಂದ್ಬಿಡು, ಬೇಗನೆ ಓಡಿ ಬಾ. ಭಗವಂತ ಸುರಕ್ಷಿತವಾಗಿ ಹುಲ್ಲು ತಿಂತಾ ಇರತಕ್ಕಂಥ ಆ ಜಿಂಕೆಯನ್ನು ಯಾವಾಗ ನೋಡ್ತೇನೆ ನಾನು? ಅಥವಾ ನನ್ನ ದೌರ್ಭಾಗ್ಯದಿಂದ ನಾಯಿಯೋ ತೋಳವೋ ಅಥವಾ ಮತ್ತಿನ್ಯಾವುದೋ ಪ್ರಾಣಿ ಅದನ್ನು ಕೊಂದು ತಿಂದಾಕಿರ್ಲಿಕ್ಕಿಲ್ಲಲ್ಲ. ಎಲ್ಲ ಕಡೆ ಹುಡುಕಿದ. ಸಾಯಂಕಾಲವಾಗ್ತಾ ಬಂತು. ಅಯ್ಯೋ, ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನೂ ಜಿಂಕೆ ಮನೆ ಕಡೆ ಬರಲಿಲ್ಲಲ್ಲ, ನಾನು ಎಂಥ ಮಂದಭಾಗ್ಯ ಇದ್ದೇನೆ. ನಾನು ಆ ಜಿಂಕೆಯ ದರ್ಶನವನ್ನು ಕಂಡು ಯಾವಾಗ ಸಂತುಷ್ಟನಾಗ್ತೇನೆ? ಏ ಜಿಂಕೆ ಮರಿ ಬಾ, ಎಲ್ಲಿದ್ದಿ, ಬಾ ನನ್ನ ಹತ್ರ, ಬೇಗ ಬಾ, ನನ್ನ ನೆನದಿಗೆ ಬರಲಿಕ್ಕೆ ನಿನ್ನ ಸಂಕೋಚ ಏನು? ನಾನು ಹಿಂದಿನಿಂದ ಬಾ, ಹಿಂದಿನಿಂದ ಬಂದು ನೀನು ಎರಡೂ ಕಾಲು ನನ್ನ ಹೆಗಲ ಮೇಲೆ ಇಟ್ಟು ನಿನ್ನ ಆ ಸಣ್ಣ ಸಣ್ಣ ಕೋಡಿನಿಂದ ನನಗೆ ತಿವಿ, ಆ ಆನಂದವನ್ನು ನನಗೆ ಕೊಡು ಅಂತ ತಿಳ್ಕೊಂಡಂತ. ನೋಡು, ಜಪ ಮಾಡ್ತಾ ಇರುವಾಗ ನೀನು ಬಂದು ಯಾವಾಗಲೂ ನನಗೆ ತಿವಿದು ಸಂತೋಷ ಕೊಡ್ತಿದ್ದೀಯಲ್ಲ, ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಮಾಡು. ಓ, 6 ತಿಂಗಳ ಹಿಂದೆ ಯಜ್ಞಕ್ಕೆ ಇಟ್ಟ ದರ್ಭ ನೀನು ತಿಂದಿ ಅಂತ ತಿಳ್ಕೊಂಡು ಅಂತೇಳಿ ನಿನ್ನ ಮೇಲೆ ನಾನು ಸಿಟ್ಟು ಮಾಡಿದ್ದೆ. ಅವತ್ತಿನ ದಿವಸ ನೀನು ಪೂರ್ತಿ ಉಪವಾಸ ಮಾಡಿದ್ದೆ, ನನಗೆ ನೆನಪಿದೆ. ನೀನು ಬಹಳ ಸ್ವಾಭಿಮಾನಿ ಮರಿ, ನೀನು ಬಹಳ ಸ್ವಾಭಿಮಾನಿ. ಆದ್ದರಿಂದಾಗಿ ಈ ಸಲ ನಾನು ಕಣ್ಮುಚ್ಚಿ ನಿನ್ನ ಕಡೆ ನೋಡದೆ ತಪಸ್ಸು ಮಾಡಿದ್ನಲ್ಲ, ಕ್ಷಮಿಸ್ಬಿಡು, ಇನ್ನೊಮ್ಮೆ ಇಂಥ ಅಪರಾಧ ಮಾಡೋದಿಲ್ಲ ಅಂತ ಹೇಳ್ತಾ ಆಶ್ರಮದಿಂದ ಸ್ವಲ್ಪ ಈ ಕಡೆ ಬದಿಯಲ್ಲಿ ಬರ್ತಾರೆ. ಅಲ್ಲಿ ಜಿಂಕೆ ಹೆಜ್ಜೆಗಳನ್ನು ನೋಡಿ, ಓ ದೊಡ್ಡ ಸಂಪತ್ತು ಸಿಕ್ತು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಅಂತಾರೆ, ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ, ಅಥವಾ ಈ ಭೂಮಿ ಎಷ್ಟು ಪುಣ್ಯ ಮಾಡಿದೆ, ಅದರ ಮೇಲೆ ಆ ಜಿಂಕೆ ಮರಿಯ ಚಿಹ್ನೆಗಳು ಬಿದ್ದಿದೆ. ಭೂಮಿ ತಾಯಿ, ಆ ಜಿಂಕೆಯ ಪಾದಸ್ಪರ್ಶ ನಿನಗಾಯ್ತಲ್ಲ, ಎಂಥ ಭಾಗ್ಯವಂತಳು ನೀನು. ನಿನ್ನ ಈ ಜಿಂಕೆ ಹೆಜ್ಜೆ ನೋಡಿ ನನಗೇನಿಸ್ತಾ ಇದೆ ಅಂತ ತಿಳ್ಕೊಂಡಂತಂದರೆ, ಒಬ್ಬ ಅತೀ ಬಡವನಿಗೆ ಒಮ್ಮೆಲೆ ದೊಡ್ಡ ಸಂಪತ್ತು ಸಿಕ್ಕರೆ ಏನು ಸಂತೋಷವಾಯಿತು ಅಷ್ಟು ನನಗೆ ಸಂತೋಷವಾಗಿದೆ. ಬಹುಶಃ ಇದರ ಜಿಂಕೆ ಹೆಜ್ಜೆಯನ್ನು ನೋಡ್ಕೊಂಡು ಅದನ್ನು ಹುಡುಕ್ತಾ ಇರ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅದರಿಂದ ಹೊರಟಿದ್ದಾನೆ. ಮುಂದೆ ಅದು ಕೂಡ ಮಾಯವಾಯಿತು. ಓ, ಜಿಂಕೆ ಈ ಭೂಮಿಯಲ್ಲಿ ಓಡಾಡಿ ಇದೊಂದು ಯಜ್ಞ ಭೂಮಿಯನ್ನು ಮಾಡಬೇಕು, ಯಜ್ಞಶಾಲೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಇಲ್ಲಿ ಓಡಾಡಿ ಮಾಯವಾಗಿರಬೇಕು. ಯಾಕೆಂದರೆ ಎಲ್ಲಿ ಜಿಂಕೆಗಳು ಓಡಾಡ್ತೇವೆ ಅದು ಪವಿತ್ರ ಪ್ರದೇಶ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಕೃಷ್ಣ ಸಾರಸ್ತು ಚರತಿ ಮೃಗೋಯ ಸ್ವಭಾವತಃ, ಎಲ್ಲಿ ಹಿಡಿತಂದಲ್ಲಿ ನಡೆದಾಡಿಸೋದಲ್ಲ, ತಾನಾಗೆ ಎಲ್ಲಿ ಸ್ವತಂತ್ರವಾಗಿ ಬಂದು ಓಡಾಡ್ತದೆ. ಯಜ್ಞ ದೇಶಸ್ಥ ವಿಜ್ಞ, ಆ ಸ್ಥಳದಲ್ಲಿ ಯಜ್ಞ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠ ಸ್ಥಳ ಅಂತ ತಿಳ್ಕೊಂಡು ಅಂತೇಳಿ ಅದು ಅನಿಸ್ಕೊಳ್ತದೆ. ಆಗ ಚಂದ್ರೋದಯವಾಯಿತು. ನೋಡ್ತಾನೆ, ಓ ಚಂದ್ರ, ನನ್ನ ಜಿಂಕೆ ಮರಿ ನೀನು ತೆಗೆದುಕೊಂಡ್ಯಾ, ನಾನು ಸಂರಕ್ಷಣೆ ಮಾಡಲಿಲ್ಲ, ಅನಾಥವಾಯಿತು ಅಂತೇಳಿ ನೀನು ದಯೆಯಿಂದ ಕೃಪೆಯಿಂದ ನಿನ್ನ ಹತ್ರ ಇಟ್ಕೊಂಡಿದ್ದೀಯಾ. ಅಲ್ಲಿ
ಚಿನ್ನದ ಮಧ್ಯೆಯಲ್ಲಿರ್ತಕ್ಕಂಥದ್ದು ಜಿಂಕೆ ಇರುತ್ತೆ, ಸ್ವಲ್ಪ ಸ್ವಲ್ಪ ಕಾಣುತ್ತದೆ. ಆದ್ದರಿಂದಾಗಿ ನೀನು ಅದನ್ನು ತೆಗೆದುಕೊಂಡಿದ್ದೀಯಾ. ಏನೇ ಇರಲಿ, ಅನಾಥ ಮಗುವನ್ನು ಸಂರಕ್ಷಣೆ ಮಾಡಿದೆಯಲ್ಲ, ಆದರೆ ಬೇಗನೆ ತಿರುಕೊಡಲ್ಲ. ಅದು ಇಲ್ಲದೆ ನನ್ನ ಪ್ರಾಣ ಹೋಗ್ತಾ ಇದೆ, ನಾನು ಹೇಗೆ ಜೀವಿತ ಇರಲಿ. ಆದ್ದರಿಂದಾಗಿ ಈ ಸಂಪೂರ್ಣವಾಗಿರ್ತಕ್ಕಂಥ ಏಷ ಹರಿಣಃ ಕುಲೀಶ ನಿಧಿ ಮಯ ಗುಪ್ತ ಇತಿ ಅಂತ ತಿಳ್ಕೊಂಡಂತೆ. ಯಾಕೆ ನಾನು ಇದನ್ನು ಅತ್ಯಂತ ಪ್ರೀತಿಯಿಂದ ಪರಿಪಾಲನೆ ಮಾಡಿದ್ದೇನೆ, ಅಥವಾ ನಿಜವಾಗಿಯೂ ನಾನು ಇಟ್ಕೊಂಡಿಲ್ಲ. ಅಯ್ಯೋ, ಈ ಜಿಂಕೆಯ ವಿರಹದಲ್ಲಿ ನಾನು ಹೇಗೆ ಜೀವಿತ ಇರಲಿ. ಎಲೆ ಜಿಂಕೆ ಮರಿ, ನನಗೆ ಬಹಳ ತ್ರಾಸಾಗ್ಯದ. ಆ ನಿನ್ನ ಚಿಂತೆಯಿಂದ ನನಗೆ ಒಂದೇ ಸಮನೆ ಮೈಯಲ್ಲಿ ಜ್ವರ ಬಂದಿದೆ, ಮೈಯಲ್ಲಿ ತಪ್ತವಾಗಿದೆ. ಬೇಗ ಬಾ, ನನ್ನನ್ನು ನೆಕ್ಕಿ ಚಂದ್ರಕಿರಣದಂತೆ ಇರತಕ್ಕಂಥ ನಿನ್ನ ಆ ಜೊಲ್ಲಿನಿಂದ ನನ್ನ ಈ ವಿರಹ ತಾಪವನ್ನು ಕಡಿಮೆ ಮಾಡು. ಜಿಂಕೆ ಮರಿ ಬಾ, ಜಿಂಕೆ ಮರಿ ಬಾ. ಮನುಷ್ಯ ತನ್ನ ಮಕ್ಕಳ ಬಗ್ಗೆ, ಬಂಧುಗಳ ಬಗ್ಗೆ ಈ ರೀತಿಯಾಗಿ ಏನು ಮಾಡಬೇಕಲ್ಲ, ಈ ರೀತಿಯಾಗಿರ್ತಕ್ಕಂಥ ಶೋಕ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಬಹುಶಃ ಒಂದೆರಡು ದಿವಸದ ಮೇಲೆ ಆ ಜಿಂಕೆ ಸಿಕ್ಕಿರಬೇಕು. ಆಮೇಲಂತೂ ಇಷ್ಟು ಮೋಹಪರವಶನಾಗಿ ಅವನು ತನ್ನೆಲ್ಲ ಕರ್ಮಭ್ರಷ್ಟನಾಗಿದ್ದಾನೆ. ಸಂಧ್ಯಾ ವಂದನೆಯನ್ನು ಕೂಡ ಬಿಟ್ಟುಬಿಟ್ಟಿದ್ದಾನೆ. ದಯೆ ತೋರಬೇಕು, ಕರುಣೆ ಮಾಡಬೇಕು, ಆದರೆ ತಮ್ಮ ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂಥ ಸಾಧನೆ ಬಿಡಬೇಕು ಅಂತೇಳಿ ಶಾಸ್ತ್ರ ಹೇಳೋದಿಲ್ಲ. ಕೆಲವರು ಹೇಳ್ತಾರೆ, ಏನ್ರಿ ನಾನು ಅನಾಥಾಶ್ರಮಕ್ಕೆ ಹೋಗಿ ಆ ಹುಡುಗರಿಗೆ ನಾನು ಅನೇಕ ಹೆಲ್ಪ್ ಮಾಡ್ತೇನೆ, ಅದರಿಂದ ಸಂಧ್ಯಾವಂದನೆ ಪೂಜೆ ಬಿಟ್ಟು ಹೋಗಲಿ, ಏನಾಯಿತು? ಇಲ್ಲ, ಸಂಧ್ಯಾವಂದನೆ ಪೂಜೆ ಮಾಡಿ ಆನಂತರ ಹೋಗು, ದಯೆ ತೋರಿಸು. ಆದರೆ ನಿನ್ನ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡ್ಲಿಕ್ಕೆ ನನಗೇನೂ ಅಧಿಕಾರವಿಲ್ಲ. ಆದರೆ ಭರತ ಚಕ್ರವರ್ತಿ ಎಲ್ಲವನ್ನೂ ತ್ಯಾಗ ಮಾಡಿದ್ದ. ಯಾವ ವ್ಯಕ್ತಿ ವಿಶಾಲವಾಗಿರ್ತಕ್ಕಂಥ ತನ್ನ ರಾಜ್ಯ, ಒಳ್ಳೆಯ ಸುಂದರಿಯಾಗಿರ್ತಕ್ಕಂಥ ಹೆಂಡತಿ, ಉತ್ತಮ ಮಕ್ಕಳು, ಅಂತಃಪುರದಲ್ಲಿ ಅನೇಕ ಸೇವೆ ಮಾಡತಕ್ಕಂಥ ಸ್ತ್ರೀಯರು, ವಿಶಾಲವಾಗಿರ್ತಕ್ಕಂಥ ಕೋಶಾಗಾರ, ಇದೆಲ್ಲವನ್ನೂ ಏನೂ ಕಷ್ಟವಿಲ್ಲದೆ ಬಿಟ್ಟು ಬಂದಿದ್ದ. ಆದರೆ ತನ್ನ ಜಾತಿಯ, ಮನುಷ್ಯ ಜಾತಿಯ ಮಗು ಅಲ್ಲ, ತನಗೂ ಅದಕ್ಕೂ ಸಂಬಂಧವಿಲ್ಲ, ತನ್ನ ಮಗನೂ ಅಲ್ಲ, ಮಗಳೂ ಅಲ್ಲ. ಇಂಥ ಹಿರಿಯನ ಮೇಲೆ ಅತ್ಯಂತ ಆಸಕ್ತನಾಗಿದ್ದಾನೆ. ಎಲ್ಲ ನಿಯಮಗಳನ್ನು ಬಿಟ್ಟು ಅದರ ಚಿಂತೆಯಲ್ಲೇ ಹುಚ್ಚನಾಗಿದ್ದಾನೆ. 24 ತಾಸು ಅದನ್ನೇ ಸಂರಕ್ಷಣೆ ಮಾಡ್ತಾ. ಆದರೆ ನಾವು ನಮ್ಮ ಸಾಧನೆ ಬಿಡಬಹುದು, ನಮ್ಮ ಉನ್ನತಿಯನ್ನು ಬಿಡಬಹುದು, ನಮ್ಮ ಆಚರಣೆ ಬಿಡಬಹುದು. ಆದರೆ ಸಮಯ ಮುಗಿದಾಕ್ಷಣಕ್ಕೇನೆ ಯಮ ನಮ್ಮನ್ನು ಬಿಡೋದಿಲ್ಲ. ಅವನ ಅಂತ್ಯಕಾಲ ಸಮೀಪಿಸ್ತು. ಅಂತ್ಯಕಾಲದಲ್ಲಿ ಅಯ್ಯೋ ದೀರ್ಘಶ್ವಾಸ ಬಂದಿದೆ, ಇನ್ನೇನು ಭಾಳ ತುಳಿಯೋದಿಲ್ಲ, ನಾನು ಹೋದ್ಮೇಲೆ ಜಿಂಕೆ ನೋಡ್ತಕ್ಕಂಥವ್ರು ಯಾರು, ಏ ಜಿಂಕೆ ಮರಿ ಅಂತ ಪ್ರಾಣ ಬಿಟ್ಟ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದಾನೆ. ಆದರೆ ಹಿಂದೆ ಮಾಡಿದ ತಪಸ್ಸು, ಯಜ್ಞಯಾಗಾದಿಗಳು, ಅನೇಕ ಋಷಿಮುನಿಗಳ ಆಶೀರ್ವಾದದಿಂದ ಅವನಿಗೆ ಜಾತಿ ಸ್ಮೃತಿ ಉಳಿದಿದೆ. ಜಾತಿ ಸ್ಮೃತಿ ಅಂತಂದರೆ ಹಿಂದಿನ ಜನ್ಮದ ಸ್ಮರಣೆ. ಹಿಂದಿನ ಸ್ಮರಣೆ ಬಂದಿದೆ. ಜಿಂಕೆ ಆದಾಗ ವಿಚಾರ ಮಾಡ್ತಾನೆ, ಹಣೆಗಟ್ಟಿಸ್ಕೊಳ್ತಾನೆ. ಹಣೆಗಟ್ಟಿಸ್ಕೊಳ್ಳಿಕ್ಕೆ ಆಗ ಕಾಲ ಎತ್ತಲಿಕ್ಕೆ ಆಗೋದಿಲ್ಲ, ಹೋಗಿ ಗಿಡಕ್ಕೆ ಹಣೆಗಟ್ಟಿಸ್ಕೊಳ್ತಾನೆ. ಎಂಥ ಮಹಾಮೂರ್ಖ ನಾನು! ಸರ್ವ ಅಭಿಮಾನವನ್ನು ಬಿಟ್ಟು, ದೇಹಾಭಿಮಾನವನ್ನು ಬಿಟ್ಟು ಬಂದಿರತಕ್ಕಂಥ ವ್ಯಕ್ತಿ ನಾನು.
ಆ ಒಂದು ಜಿಂಕೆಯ ಮೇಲಿನ ಮೋಹದಿಂದ ಪರಮಾತ್ಮನ ಆ ಯೋಗಿಯ ಮಾಯೆಯಿಂದ ನಾನು ಬಂಧಿತನಾಗಿ ಭ್ರಷ್ಟನಾದ್ನೆಲ್ಲ. ಎಂಥ ದುರ್ದೈವ. ನಾವು ಕೂಡ ಇದೇ ರೀತಿಯಾಗಿ ಸಾಯುವಾಗ ಹೆಂಡತಿಯನ್ನೋ ಮಕ್ಕಳನ್ನೋ ಯಾರನ್ನೋ ನೆನೆಸ್ತಾ ಅಥವಾ ದುಡ್ಡನ್ನು ನೆನೆಸ್ತಾ ಮತ್ತೆ ಅದೇ ರೀತಿಯಾಗಿ ಹುಟ್ಟಿದಾಗ ನಮಗೆ ಜಾತಿ ಸ್ಮೃತಿ ಇರೋದಿಲ್ಲ. ಒಂದು ವೇಳೆ ಇದ್ದರೆ ಇದೇ ರೀತಿಯಾಗಿ ನಾವು ದುಃಖ ಪಡ್ತೇವೆ. ಬೇಡ, ಜೀವಿತ ಇದ್ದಾಗ ಮಕ್ಕಳಿಗೋಸ್ಕರ ನಾವು ಪೂಜೆ ಬಿಡ್ತೇವೆ, ಪುನಸ್ಕಾರ ಬಿಡ್ತೇವೆ, ಓವರ್ ಟೈಮ್, ಪಾರ್ಟ್ ಟೈಮ್, ಹೆಂಡತಿ ಮಕ್ಕಳಿಗೋಸ್ಕರ ಅದಕ್ಕೋಸ್ಕರ ಸಂಧ್ಯಾ ವಂದನೆ ಬಿಡ್ತೇವೆ, ದೇವ್ರ ಪೂಜೆ ಬಿಡ್ತೇವೆ, ಪಾರಾಯಣ ಬಿಡ್ತೇವೆ. ಎಷ್ಟೋ ಸಲ ಮಂದಿರಕ್ಕೆ ಹೋದರೂ ಪ್ರದಕ್ಷಿಣೆ ನಮಸ್ಕಾರ ಮಾಡೋದಿಲ್ಲ, ಮಂದಿರದಲ್ಲಿದ್ದರೂ ಪ್ರದಕ್ಷಿಣೆ ಹಾಕೋದಿಲ್ಲ ದೇವರಿಗೆ. ಈ ರೀತಿಯಾಗಿರ್ತಕ್ಕಂಥ ನಾವು ಯಾವುದೋ ಮೋಹದಲ್ಲಿ ಬಿದ್ದು ಈ ರೀತಿಯಾಗಿ ವ್ಯರ್ಥವನ್ನು, ನಮ್ಮ ಸರ್ವಸ್ವವನ್ನು ನಾವು ಕಳೆದುಕೊಳ್ತೀವಲ್ಲ. ಎಂತಹ ಮಹಾಮೂರ್ಖರು ನಾವು. ವಿಶಾಲವಾದ ಸಂಪತ್ತು, ಅಂತಃಪುರ, ಅಧಿಕಾರ, ಮರ್ಯಾದೆ, ಭೋಗ, ಆನಂತರ ವಿಶೇಷವಾದ ಸಾಧನೆ, ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆ, ಆ ಎಲ್ಲವನ್ನೂ ಕೂಡ ನಾನು ತ್ಯಾಗ ಮಾಡಿದ್ನಲ್ಲ. ಪರಮಾತ್ಮನ ಮಹಿಮಾ ಶ್ರವಣ ಈ ಜನ್ಮದಲ್ಲಿ ಆಗೋದು ಹೇಗೆ? ಈ ಜನ್ಮದಲ್ಲಿ ನಾನು ಏನು ಸಾಧನೆ ಮಾಡಲಿಕ್ಕಾಗ್ತದೆ? ನನ್ನ ಸಂಪೂರ್ಣ ಸಾಧನೆ ಹೋಯ್ತಲ್ಲ. ಈ ಜೀವನದ ಮೃಗಜೀವನದ ಇಷ್ಟೂ ಸಮಯವೂ ವ್ಯರ್ಥ ಅಂತ ವಿಚಾರ ಮಾಡಿ, ಯಾವ ಸ್ಥಳದಲ್ಲಿ ತಾನು ತಪಸ್ ಮಾಡ್ತಾ ಇದ್ದ, ಅದು ಹುಟ್ಟಿದ್ದು ಕಾಲಂಜರ ಅಂತಿಕೊಂಡಂಥ ಪ್ರದೇಶದಲ್ಲಿ, ಅಲ್ಲಿಂದ ಮತ್ತೆ ಹೊರತು ಬಂದು ಕುಲಾಶ್ರಮದಲ್ಲೇ ಇರ್ತಾ ಇದ್ದ. ಅದು ಅಲ್ಲೇ ಆ ಶಾಲಿಗ್ರಾಮ ಶಿಲೆಗಳನ್ನು ನೋಡ್ತಾ ಕೂತ್ಕೊಂಡಿರ್ತು. ಒಂದು ಮೃಗ ಅಂದಮೇಲೆ ಇನ್ನೊಂದು ಮೃಗ ಬರ್ತಿತ್ತು, ಯಾವ ಮೃಗದ ಜೊತೆಗೆ ಸೇರ್ತಿರ್ಲಿಲ್ಲ. ಮತ್ತು ಈ ಮೃಗದ ಜೊತೆಗೆ ಸಿದ್ದು ಸಂಘದಿಂದ ಮೋಹಿತನಾಗಿ ಮತ್ತೆ ನಾನು ಜಿಂಕೆಯಾಗಿ ಹುಟ್ಟಲೆ, ಯಾವ ಮೃಗದ ಜೊತೆ ಹೋಗ್ತಿರ್ಲಿಲ್ಲ. ಹಸಿರು ಹಸಿರು ಹುಲ್ಲು ತಿಂದರೆ ಅಲ್ಲಿರ್ತಕ್ಕಂಥ ಆ ಹಸಿರು ಹುಲ್ಲಿನ ಜೀವಕ್ಕೆ ಪೀಡೆ ಆಗ್ತದೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಆ ತಿಳುವಳಿಕೆಯಿಂದ ಅದು ಒಣಗಿ ಹೋದಿ ನಿರ್ಜೀವವಾದ ಮೇಲೆ ಹೋಗಿ ತಿಂತಾಯಿತು. ಈ ರೀತಿಯಾಗಿ ಸಾಧನೆ ಮಾಡ್ತಾ ಮಾಡ್ತಾ ಯಾವಾಗಲೂ ನೆನಪಿತ್ತು, ಭಗವಂತನಿಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇತ್ತು, ಪರಮಾತ್ಮ ಈ ಶರೀರದಿಂದ ಮುಕ್ತನನ್ನಾಗಿ ಮಾಡು, ನನಗೆ ಮತ್ತೆ ಒಳ್ಳೆಯ ಜನ್ಮ ಕೊಟ್ಟು ನನ್ನ ಕಡೆಯಿಂದ ಸಾಧನೆ ಮಾಡಿಸು ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಅದರ ಆಯುಷ್ಯ ಮುಗಿತಾ ಬಂತು. ಯಾವಾಗ ಗೊತ್ತಾಯಿತು ಇನ್ನು ಮೇಲೆ ನಾನು ಪ್ರಾಣ ಬಿಡ್ತೇನೆ ಅಂತ ತಿಳ್ಕೊಂಡಂತೇಳಿ ಅದೇ ಗಂಡಕಿ ನದಿಯಲ್ಲಿ ಹಾರಿ ಜಿಂಕೆ ರೂಪದಿಂದಿರ್ತಕ್ಕಂಥ ಆ ಭರತಮುನಿ ಶರೀರವನ್ನು ಬಿಟ್ಟಿದ್ದ. ಆದರೆ ಅದನ್ನು ಬಿಡುವಾಗ ಮಾತ್ರ ನಾನು ಪುನಃ ಸಾಧಕನಾಗಿ ಹುಟ್ಟಬೇಕು, ಸಾಧಕನ ಮನೆಯಲ್ಲಿ ಹುಟ್ಟಬೇಕು, ಸಾಧನೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಅದನ್ನೇ ವಿಚಾರ ಮಾಡ್ತಾ ಪ್ರಾಣ ಬಿಟ್ಟಿದ್ದರಿಂದಾಗಿ ಆಂಗಿರಸ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸದಾಚರಣಶೀಲನಾಗಿರ್ತಕ್ಕಂಥ ಬ್ರಾಹ್ಮಣನ ಎರಡನೇ ಹೆಂಡತಿಯ ಮಗನಾಗಿ ಹುಟ್ಟಿದ್ದ. ಆ ಬ್ರಾಹ್ಮಣನಿಗೆ ಮೊದಲನೇ ಹೆಂಡತಿಯಲ್ಲಿ 9 ಜನ ಮಕ್ಕಳಿದ್ದರು. ಎಲ್ಲರೂ ಒಳ್ಳೆಯ ಆಚರಣಶೀಲರು, ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದ ತನ್ನ ಮಕ್ಕಳಿಗೆ, ಕೊಡ್ತಾ ಇದ್ದ. ಎರಡನೇ ಹೆಂಡತಿಯಲ್ಲಿ ಅವಳಿ ಜವಳಿ ಹುಟ್ಟಿತು, ಒಂದು ಹೆಣ್ಣು ಒಂದು ಗಂಡು. ಗಂಡೇ ಭರತ, ಹೆಣ್ಣು ಏನಾಯಿತು ಉಲ್ಲೇಖ ಸಿಕ್ಕೋದಿಲ್ಲ. ಅದು ಬೇರೆ ಪುರಾಣದಲ್ಲಿದ್ದರೆ ನೋಡೋಣ, ನನಗಂತೂ ಗೊತ್ತಿಲ್ಲ. ಈ ಕಡೆಯಲ್ಲಿ ಯಾವಾಗ ಅವನು ಜನ್ಮವನ್ನು ತೆಗೆದುಕೊಂಡ, ಸ್ವಲ್ಪ ತಿಳುವಳಿಕೆ ಬಂತು, ಆಗಲೇ ನಿಶ್ಚಯ ಮಾಡಿದ, ಯಾರ ಸಂಪರ್ಕಕ್ಕೂ ಬರುವ ಹಾಗಿಲ್ಲ, ಯಾರ ಸಂಘವನ್ನೂ ಮಾಡುವಂತಿಲ್ಲ, ಯಾರ ಜೊತೆಗೆ ವ್ಯವಹಾರ ಮಾಡುವಂತ ಸರ್ವತಾ ಮಾಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಭಗವಂತ ಅನುಗ್ರಹದಿಂದ ಪೂರ್ವಜನ್ಮದ ಸ್ಮೃತಿ ಸಿಕ್ಕಿದೆ. ಆದ್ದರಿಂದಾಗಿ ಈ ಸ್ಮೃತಿಯಲ್ಲಿ ನಾನು ಇರಬೇಕು, ಅದನ್ನೇ ಭಗವಂತನನ್ನು ಸ್ಮರಣ ಮಾಡ್ತಾ ನಾನು ಹುಚ್ಚನಂತೆ ಇರ್ತೇನೆ, ಉನ್ಮತ್ತನಂತೆ ಇರ್ತೇನೆ,
ಉನ್ಮಾದದಲ್ಲಿರ್ತಕ್ಕಂಥ ವ್ಯಕ್ತಿಯಂತೆ ಬಡಬಡಿಸ್ತೇನೆ, ಆದರೆ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡ್ತೇನೆ. ಜನರು ನನ್ನಿಂದ ದೂರ ಇರಲಿ, ಜನರು ನನ್ನಿಂದ ದೂರ ಇರಲಿ ಅಂತ ತಿಳ್ಕೊಂಡಂತೇಳಿ ಅವರ ಋಷಭನಾಮಕ ಪರಮಾತ್ಮನ ಸಂದರ್ಭದಲ್ಲಿ ಹೇಳಿದ್ದೆ ನಾನು. ಜನರಿಂದ ದೂರ ಇರುವುದಕ್ಕೋಸ್ಕರ ಅವಧೂತ, ಇವನು ಕೂಡ ಅವಧೂತನಂತೆ ಇದ್ದಾನೆ. ಇಷ್ಟೇ ದಿಗಂಬರನಾಗಿದ್ದಿಲ್ಲ ಅಷ್ಟೇ. ಇವನ ತಂದೆ ಬಹಳ ಒಳ್ಳೆಯವನು. ಸರಿಯಾದ ಸಂಸ್ಕಾರ ಯೋಗ್ಯ ಸಮಯದಲ್ಲಿ ಜಾತಕರ್ಮ, ನಾಮಕರಣ, ಚೌಲ, ಉಪನಯನವನ್ನು ಮಾಡಿ ಅವನಿಗೆ ಗಾಯತ್ರಿ ಉಪದೇಶವನ್ನು ಮಾಡಿ ತಾನೇ ಕೂತು ಸಂಧ್ಯಾವಂದನೆಯನ್ನು ಕಲಿಸಿ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಈ ಕಡೆಗೆ ಇವನಿಗೆ ಧರ್ಮ ಸಂಕಟ. ಅಪ್ಪ ಇಷ್ಟು ಪ್ರೀತಿಯಿಂದ ನನಗೆ ಧರ್ಮಕ್ಕೆ ಹಚ್ತಾ ಇದ್ದಾನೆ. ಅಪ್ಪ ಇದ್ದಾಗ ಅವನು ಹೇಳಿದಂತೆ ಒಳ್ಳೆ ರೀತಿಯಿಂದ ವ್ಯವಹರಿಸ್ತಿದ್ದ. ಅಪ್ಪ ಸ್ವಲ್ಪ ಆಚೆ ಕಡೆ ಹೋದ್ಮೇಲೆ ಹುಚ್ಚರಂತೆ ಚೀರೋದು, ಅಳೋದು, ನಗೋದು, ಸುಮ್ಮನೆ ನಿಂತೋದು, ಯಾರನ್ನು ಮಾತನಾಡಿಸ್ಲಿಕ್ಕಿಲ್ಲ. ಈ ರೀತಿಯಾಗಿ ಅವನು ತಾನು ಇದ್ದಾನೆ. ಆದರೆ ತಂದೆ ಅವನಿಗೆ ವೇದಾಧ್ಯಯನವನ್ನು ಮಾಡಿಸಿ ಪ್ರಣವ ಸಹಿತವಾಗಿರ್ತಕ್ಕಂಥ ಗಾಯತ್ರಿ ಮಂತ್ರದ ಪರಮೋಪದೇಶವನ್ನು ಧಾರೆ ಎರೆದು ಕೊಟ್ಟಿದ್ದಾನೆ. ತಂದೆ ತಾಯಿಗಳು ಮಕ್ಕಳಿಗೆ ಕೊಡ್ತಕ್ಕಂಥ ಶ್ರೇಷ್ಠ ಸಂಪತ್ತು ಅಂತ ತಿಳ್ಕೊಂಡಂತಂದರೆ ಈ ಸಂಸ್ಕಾರ. ಅವ್ರಿಗೆ ಮನೆ ಮಾಡಿಕೊಡ್ತೇನೆ, ಅವ್ರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಕೊಡ್ತೇನೆ ಅಂದರೆ ಎಲ್ಲ ದುರುಪಯೋಗ ಮಾಡಿಕೊಳ್ತಾರೆ. ಮಕ್ಕಳಿಗೆ ಸಂಸ್ಕಾರ ಕೊಡಿ, ಮಕ್ಕಳಿಗೆ ಭಗವಂತನ ಭಕ್ತಿಯನ್ನು ಕಲಿಸಿ, ಅವರು ನೀವು ಕೊಟ್ಟ ಹಣಕ್ಕಿಂತಲೂ 1000 ಪಟ್ಟು ಸುಖಿಗಳಾಗ್ತಾರೆ. ಆದರೆ ನಾವು ಈ ಸತ್ಯವನ್ನೇ ಮರೆತು ಬಿಡ್ತೇವೆ, ಈ ರಹಸ್ಯವನ್ನೇ ಸಂಪೂರ್ಣವಾಗಿ ಮರೆತು ಬಿಡ್ತೇವೆ. ಮರೆತು ಬಿಡೋದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ತಪ್ಪು ನಾವು ಮಾಡ್ತಾ ಹೋಗ್ತೇವೆ. ಇಂತಹ ಸಂದರ್ಭದಲ್ಲಿ ಅವನು ವೇದಾಧ್ಯಯನವನ್ನು ಮಾಡಿದರೂ ಕೂಡ ಮತ್ತೆ ಮರೆತಾ ಇರುವಂತೆ ತಪ್ಪು ಉಚ್ಚಾರಣೆ ಮಾಡ್ತಾ ಇದ್ದ. ತಂದೆ ಪಾಪ ಬಹಳ ಶ್ರಮಪಟ್ಟ. ವಯಸ್ಸಾಗಿತ್ತು, ಒಂದು ದಿವಸ ಅವನು ಕೂಡ ತೀರ್ಕೊಂಡು ಬಿಟ್ಟ. ಆಗ ಇವನ ತಾಯಿ ಇವನನ್ನು, ಮಗಳನ್ನು ತನ್ನ ಸವತಿಯ ಕೈಯಲ್ಲಿ ಕೊಟ್ಟು ಅವಳು ಕೂಡ ಸಹಗಮನ ಮಾಡಿದ್ದಾಳೆ. ಭರತನ ಎಲ್ಲ ಅಣ್ಣಂದಿರು ಕರ್ಮಠರಾಗಿದ್ದರು, ತತ್ವಜ್ಞಾನ ಇರಲಿಲ್ಲ. ಯಜ್ಞಯಾಗದಿಂದಲೇ ನಮಗೆ ಮೋಕ್ಷ, ಸ್ವರ್ಗ, ಸುಖ ಎಲ್ಲ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆಶೆಯಿಂದ ಯಜ್ಞ, ಯಾಗ, ಪ್ರತಿಯೊಂದು ಕರ್ಮ ಮಾಡ್ತಾ ಇದ್ದರು. ಆದರೆ ಅದಕ್ಕೋಸ್ಕರ ಹೆಚ್ಚಿನ ಸುಖ ಬಯಸ್ತಾ ಇದ್ದರು. ಆದರೆ ಭರತ ಮಾತ್ರ ಆ ದಾರಿಗೆ ಹೋಗಲಿಲ್ಲ. ಭರತ ಸುಮ್ಮನೆ ತಿರುಗಾಡ್ತಾ ಇದ್ದ. ಯಾರಿಗೆ ಬಾರೋ ನಮ್ಮ ಕೆಲಸ ಮಾಡ್ಕೊಂಡು ಬಾ, ಅವನ ಕಡೆಯಿಂದ ಕೆಲಸ ಮಾಡಿಸ್ತಿದ್ದ. ಭರತನ ಕಡೆಯಿಂದ ಕೆಲಸ ಮಾಡಿಸ್ತಿದ್ರು. ಕೆಲವರು ಪುಕ್ಕಟಿಯಾಗಿ ದುಡಿಸ್ಕೊಳ್ತಾ ಇದ್ರು, ಕೆಲವರು ಏನೋ ಒಂದು ಸ್ವಲ್ಪ ಹಣ ಕೊಡ್ತಿದ್ರು. ಅಷ್ಟೆಲ್ಲ ಊಟಕ್ಕೆ ಹಾಕ್ತಿದ್ರು ಅಂತ ಕೆಲಸ ಮಾಡ್ತಿದ್ದ. ಏನು ಸಿಗ್ತದೆ ತಿಂತಿದ್ದ. ಕೆಲವರು ಕೆಲಸ ಮಾಡಿಸ್ಕೊಂಡು ಪಾಪ ಅಂತ ಬಿಸಿ ಬಿಸಿ ಅಡುಗೆ ಹಾಕ್ತಾಯಿದ್ರು, ತಿಂತಿದ್ದ. ಕೆಲವರು ಹಳಸಿದ್ದು ಹಾಕ್ತಿದ್ರು, ಹೊತ್ತಿದ್ದು ಹಾಕ್ತಾಯಿದ್ರು. ಏನು ಸಿಕ್ಕರೂ ಪರಮಾತ್ಮನ ನೈವೇದ್ಯ ಅಂತ ನೈವೇದ್ಯ ಮಾಡಿ ಅಮೃತ ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ನನಗೆ ಬಹಳ ದುಃಖ ಆಗ್ತದೆ ಯಾವಾಗ ಈಗಿನ ಹುಡುಗರು, ಈಗಿನ ಯುವಕರು ಎಲೆ ಮುಂದೆ ಕೂತ್ಕೊಂಡ, ಇದು ಚೆನ್ನಾಗಿಲ್ಲ, ಇದು ಸರಿಯಾಗಿಲ್ಲ, ಇದು ಸೇರಂಗಿಲ್ಲ, ಅದು ಸೇರಂಗಿಲ್ಲ, ಇದು ಸೇರಂಗಿಲ್ಲ, ನನಗೆ ಸಿಹಿ ಸೇರಂಗಿಲ್ಲ, ನನಗೆ ಮೀಠಾ ಸೇರಂಗಿಲ್ಲ, ನನಗದು ಬೇಕಾಗಂಗಿಲ್ಲ ಅಂತಂತಾರಲ್ಲ. ಅವ್ರನ್ನ ನೋಡಿ ಭಾಳ ಸಿಟ್ಟು ಬರ್ತದೆ, ತ್ರಾಸು ಆಗ್ತದೆ. ಭಗವಂತನಿಗೆ ನಿವೇದಿತವಾದ ಪದಾರ್ಥ ಅದು ಅಮೃತ. ಅದು ಸೇರಂಗಿಲ್ಲ, ಇದು ಸೇರಂಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಚೆಲ್ಲಿದರೆ, ಭಗವಂತನ ಪ್ರಸಾದವನ್ನು ಬಿಟ್ಟರೆ, ಸತ್ಯನಾರಾಯಣ ಕಥೆ ಕೇಳಿದ್ದೀರಲ್ಲ, ಕಲಾವತಿ ಕಥೆ, ಗಂಡ ಮಾಯವಾದಂತೆ ನಿಮ್ಮ ಹೆಂಡತಿ ಕೂಡ ಮಾಯವಾಗ್ಬೋದು, ಹೇಳಿಕ್ಕೆ ಬರಂಗಿಲ್ಲ.
ಪರಮಾತ್ಮನ ನೈವೇದ್ಯದ ಪ್ರಸಾದ ಸ್ವಲ್ಪ ಬಿಡದೆ ಅದನ್ನು ತಿಂದು ಮುಗಿಸ್ಬೇಕು, ಉಳಿಸಬಾರ್ದು. ಅದನ್ನು ಸ್ವಲ್ಪ ಉಳಿಸಬಾರ್ದು. ಆದ್ದರಿಂದಾಗಿ ಇಂಥ ಪರಮಾತ್ಮನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದ. ದೇಹಾಭಿಮಾನವನ್ನು ಬಿಟ್ಟುಬಿಟ್ಟಿದ್ದ. ಅವನಿಗೆ ದೇಹಾಭಿಮಾನ ಬಿಟ್ಟದಿಂದ ಮಾನ ಅಪಮಾನ ಕಷ್ಟ ಏನೂ ಅನ್ನಿಸ್ತಿರಲಿಲ್ಲ. ಯಾವುದರಿಂದಲೂ ದುಃಖವನ್ನು ಪಡ್ತಿರಲಿಲ್ಲ ಅವನು. ನಿತ್ಯ ನಿವೃತ್ತ ದುಃಖ ಪ್ರಸಿದ್ಧ ವಿಶುದ್ಧಾನುಭವಾನಂದ ಸ್ವಾತ್ಮ ಲಾಭಾಧಿಗತಃ ಸುಖ ದುಃಖಯೋ ದ್ವಂದ್ವ ನಿಮಿತ್ತಯೋ ಅಸಂಭಾವಿತ ದೇಹಾಭಿಮಾನ. ಎಲ್ಲವನ್ನು ದೇಹಾಭಿಮಾನ ಬಿಟ್ಟು ಹುರಿದದ್ದೋ ಕರೆದದ್ದೋ ಹೊತ್ತಿದ್ದೋ ಹಳಸಿದ್ದೋ ಏನಿದು ತಿಂತುಬಿಡ್ತಾ ಇದ್ದ. ದೇಹಧಾರಣೆಗೆ ಎಷ್ಟು ಬೇಕು ತಾನು ಮತ್ತು ತನ್ನ ಶರೀರ ಬೇರೆ ಬೇರೆ ಅಂತೇಳಿ ತಿಳಿದುಕೊಂಡಿದ್ದರಿಂದಾಗಿ ಮೈ ಮೇಲೆ ಒಂದೇ ಲಂಗೋಟಿ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ರಣ ಬಿಸಿನಲ್ಲಿ ತಿರುಗ್ತಾ ಇದ್ದ. ಅವನಿಗೆ ಏನೂ ತ್ರಾಸ ಆಗ್ತಾ ಇರಲಿಲ್ಲ. ಯಾಕೆ? ಈ ಪೀಡೆ ಸೇರಿರದ್ದು ನಂದಲ್ಲ ಅಂತ ತಿಳ್ಕೊಂಡಂತೇಳಿ ಒಳಗೆ ತಾನು ತಂಪಾಗಿ ಆ ಪರಮಾತ್ಮನ ಶಾಂತ ಮೂರ್ತಿಯನ್ನು ಧ್ಯಾನ ಮಾಡ್ತಾ ಏರ್ ಕಂಡೀಷನ್ ಸುಖ ಅನುಭವಿಸ್ತಾ ಇದ್ದಾನೆ. ನೆಲದ ಮೇಲೆ ಮಲ್ಕೊಳ್ತಿದ್ದ, ಸ್ನಾನ ಮಾಡ್ತಿದ್ದ, ಹೋಗ್ತಾ ಮುಳುಗಿ ಬಂದುಬಿಡ್ತಿದ್ದ. ಪಿಕ್ಕೊಂದು ಇಲ್ಲ. ಶರೀರದಲ್ಲಿ ಎಷ್ಟೋ ದಿವಸದ ಮಣ್ಣು ಕೂತಿರ್ತಿತ್ತು. ಉಟ್ಟುಕೊಂಡಿರ್ತಕ್ಕಂಥದ್ದು ಆ ಒಂದು ಕೌಪಿಯನೋ ಸಣ್ಣ ಟಾವೆಲು, ಕೆಲವು ಉಟ್ಕೊಂಡಿರ್ತಾರೆ, ಟಾವೆಲ್ ಉಟ್ಕೊಂಡಿನಂತ ಅನ್ನಿಸ್ತದೆ. ಆದರೆ ಆ ಮರ್ಯಾದೆ ಉಳಿಲಾರ್ದಷ್ಟು ಆ ರೀತಿಯಾಗಿ ಇರ್ತದೆ ಅಂತ ಬಟ್ಟೆ ಹಾಕಿಲ್ಲ. ಮರ್ಯಾದೆ ಉಳಿಸ್ಕೊಳ್ಳಿ, ಮೈ ತುಂಬ ಬಟ್ಟೆ ಉಟ್ಕೊಳ್ಬೇಕು. ಆದರೆ ಇವನಿಗೆ ದೇಹಾಭಿಮಾನ ಇರಲಿಲ್ಲ. ಆ ಬಟ್ಟೆಯೂ ಹೊಲಸಿರ್ತ ಕಪ್ಪು. ಅವನು ಹಾಕ್ಕೊಂಡಿರ್ತಕ್ಕಂಥ ಯಜ್ಞೋಪವೀತ ಅದು ಇಡ್ಲಿಯಿಂದ ಮಾಡಿದ್ದೇನು ಎಂಬಷ್ಟು ಕಪ್ಪಾಗಿತ್ತಂತೆ. ಇದ್ದಿಲಿನಷ್ಟು ಹೇಳಿದ ಮಸೀಕೃತ ಇವ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ದಲಿನಷ್ಟು ಕಪ್ಪಾಗಿತ್ತು. ಬಹುಶಃ ಅವನ ಜನಿವಾರ ನೋಡಿ ಇವ ಬ್ರಾಹ್ಮಣ ಅಂತ ಗುರುತಿಸ್ತಿದ್ರು. ಉಳಿದದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆದರೆ ಮನಸ್ಸಿನಿಂದ ಮಾನಸಿಕ ಸಂಧ್ಯಾ ವಂದನ ಪೂಜಾ ಪುನಸ್ಕಾರ ಎಲ್ಲವನ್ನೂ ಮಾಡ್ತಾ ಇದ್ದ. ಯಾವುದೋ ನಿತ್ಯ ನೈಮಿತ್ತ ಕರ್ಮ ಬಿಡಲಿಲ್ಲ. ಅಣ್ಣ ತಮ್ಮಂದ್ರು ನೋಡಿದ್ರು, ಯಾರ್ಯಾರೋ ಮಂದಿ ಸಲುವಾಗಿ ದುಡಿತಾನಿವ, ಊಟಕ್ಕೆ ಹಾಕ್ತಾರಂತ ತಿಳ್ಕೊಂಡಂತೇಳಿ. ಅದರ ಬದಲಾಗಿ ನಾವೇ ನಮ್ಮ ಕೆಲಸ ಯಾಕೆ ಮಾಡಿಸ್ಕೋಬಾರ್ದು ಅಂತೇಳಿ ವಿಚಾರ ಮಾಡಿ, ಹೋಗಿ ಹೊಲ ಕಾಯ್ತರು, ನಿನಗೆ ಅಲ್ಲಿ ಊಟಕ್ಕೆ ನಾಳೆ ತಂದು ಕೊಡ್ತೀವಿ. ಅವನು ಜಗಳ ತೆಗಲಿಲ್ಲ, ಆರಾಮಾಗಿ ಸಂತೋಷದಿಂದ ಹೋದ. ಅಲ್ಲಿ ಯಾರ ಸಂಪರ್ಕವೂ ಇಲ್ಲ. ಹೊಲ ನಾನು, ಹೊಲ ಮತ್ತೆ ಇಷ್ಟು ಮತ್ತೇರಾಗಿಲ್ಲ ಅಂತ ಹೇಳಿ ಆ ಹೊಲದಲ್ಲೇ ಕೂತ್ಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನದಲ್ಲಿ ಆಸಕ್ತನಾಗಿರ್ತಕ್ಕಂಥ ಇದ್ದ. ಎಷ್ಟೋ ಸಲ ಅಷ್ಟು ದೂರ ಹೋಗಿ ಊಟ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಕೆಲವು ಸಲ ಹಳಸಿತ್ತನ್ನು ಕೊಡ್ತಿದ್ರು. ಕೆಲವು ಸರ್ತಿಗೆ ಹುಳ ಹತ್ತಿದ್ದು ತಂದು, ಹುಳ ಹತ್ತಿದ ಜೋಳಗಳು, ಹುಳ ಹತ್ತಿರತಕ್ಕಂತಹ ಗೋಧಿ ಹಾಗೆ ತಂದು ಇವನು ಮಾಡ್ಕೋ ಏನು ಅಂತ ತಿಳ್ಕೊಂಡು ಹಾಕಿ ಹೋಗ್ತಿದ್ರು. ಅವನು ಹಾಗೆ ಅದನ್ನು ತಿಂತಿದ್ದ. ಬರೀ ಹೊಟ್ಟು ತಂದು ಹಾಕ್ತಿದ್ರು. ಏನಿದ್ರೂ ಕೂಡ ಅದರ ಕಡೆಗೆ ಒಂದು ಲಕ್ಷ್ಯ ಕೊಡ್ತಿರಲಿಲ್ಲ. ಆನಂದದಿಂದ ಅದನ್ನು ಅಮೃತವಾಯನ ಮಾಡಿ ಪರಮಾತ್ಮನೇ ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತೇಳಿ ಅದನ್ನು ಅಮೃತವತ್ ಸ್ವೀಕಾರ ಮಾಡ್ತಾ ಇದ್ದ ಅಂತ ತಿಳ್ಕೊಂಡಂದಿದ್ದಾರೆ. ಕಣ ಪಿಣ್ಯಾಕ ಫಲೀಕರಣ ಕುಲ್ಮಾಶ ಸ್ಥಾಲಿ ಪುರೀಷಾದೀನಪಿ ಅಮೃತವತ್ ಆಸೇಚಯತಿ. ಹಳಸಿದ ಆನಂತರ ಒಣಗಿದ ಸಿಪ್ಪೆ ಸಹಿತವಾದಂಥ ಕ್ರಿಮಿಗಳಿಂದ ಹೋಗ್ತದನ್ನು ಆನಂದ ರೂಪವಾಗಿ ಪರಮಾತ್ಮನ ಕೃಷ್ಣಾರ್ಪಣ ಅಂತೇಳಿ ಸ್ವೀಕಾರ ಮಾಡ್ತಾಯಿದ್ದ. ಒಂದು ಸಲ ಅವನು ಇದೇ ರೀತಿಯಾಗಿ ರಾತ್ರಿ ಹೊಲ ಕಾಯ್ತಾ ಇದ್ದ. ಆ ಸಮೀಪದಲ್ಲಿರ್ತಕ್ಕಂಥ ಒಬ್ಬ ರಾಜ, ಅವನು ಶೂದ್ರನಾಗಿದ್ದ. ಅಘೋರವಾಗಿರ್ತಕ್ಕಂಥ ರೀತಿಯ ಆಚರಣೆಯಲ್ಲಿ ತೊಡಗಿದ್ದ. ಅವನು ಒಂದು ಸಲ
ಭದ್ರಕಾಳಿಗೆ ಮನುಷ್ಯ ಬಲಿಯನ್ನು ಕೊಡಬೇಕು ಅಂತ ತಿಳ್ಕೊಂಡಂತೆ ನಿರ್ಧಾರ ಮಾಡಿ ಯಾವನೋ ಒಬ್ಬನನ್ನು ಬಲಾತ್ಕಾರದಿಂದ ಹಿಡಿದುಕೊಂಡು ಹಗ್ಗದಿಂದ ಕಟ್ಟಿ ಅವನನ್ನು ತೆಗೆದುಕೊಂಡು ಬಂದ. ಮರುದಿವಸ ಬೆಳಗ್ಗೆ ಅದು ಸಂಕಲ್ಪ ಸರಿಯಾಗಿ ಮಾಡಿ ಅವನು ಬಲಿ ಕೊಡಬೇಕು. ಆದರೆ ಸ್ವಲ್ಪ ಮಳೆ ಬರ್ತಿತ್ತು. ಆ ಕತ್ತಲಿ ಮಳೆಯ ಸಂದರ್ಭದಲ್ಲಿ ಯಾವನನ್ನು ಹಿಡ್ಕೊಂಡು ಬಂದಿದ್ರು. ಆ ಸೇವಕರು ಸ್ವಲ್ಪ ಆ ಕಡೆ ಈ ಕಡೆ ನೋಡುವಾಗ ಓಡೋಗ್ಬಿಟ್ಟ. ರಾಜನಿಗೇನು ಹೇಳಬೇಕು, ಇನ್ನು ಯಾರಾದರೂ ಸಿಗ್ತಾರೇನು ಅಂತ ತಿಳ್ಕೊಂಡು ಅಂತೇಳಿ ಹುಡುಕ್ತಾ ಇರುವಾಗ ಈ ಹೊಲದಲ್ಲಿ ನೋಡಿದರು. ಒಳ್ಳೆ ಪದ್ಮಾಸನದಲ್ಲಿ ಕುಳಿತು ಧ್ಯಾನಮಗ್ನಾಗಿದ್ದ. ಅದು ಕರೆದು ಹೋ ಎಚ್ಚರಲ್ಲ. ಒಳ್ಳೇದಾಯಿತು ಅಂತಂದರು. ಹಗ್ಗ ತೆಗೆದು ಕಟ್ಟಿದ್ದು ಬಿಟ್ಟರು. ಕಟ್ಟಿ ಎತ್ಕೊಂಡು ನಡೆದುಬಿಟ್ರು. ಏನೋ ಎಲ್ಲಿ ತೊಗೊಂಡು ಹೋಗ್ತೀರಿ ಅಂತ ಅನ್ನಲಿಲ್ಲ. ಕರೆದುಕೊಂಡು ಹೋಗಿ ಇಂಥ ಒಳ್ಳೆ ಸುಪಷ್ಟವಾದ ವ್ಯಕ್ತಿ, ಅವನು ಯಾರನ್ನೂ ನರಪೇತಲ್ಲಿ ಸಿಕ್ಕಿದ್ದ, ಗಟ್ಟಿಮುಟ್ಟಿದ್ದ. ಯಾಕಂತಂದರೆ ಯಾವ ವ್ಯಕ್ತಿ ಬಹಳ ತನ್ನನ್ನು ಸಿಕ್ಕದ್ದನ್ನು ಸರಿಯಾಗಿ ಹಸಿವಾದಾಗ್ತಂದರೆ ಅವನಲ್ಲಿ ಇಮ್ಯುನಿಟಿ ಬೆಳೀತದೆ. ಅದಕ್ಕೋಸ್ಕರ ನಾವು ಎಷ್ಟೋ ಸತಿ ವಿಚಾರ ಮಾಡ್ತೀವಿ, ನಮ್ಮ ಮಕ್ಕಳು ಒಳ್ಳೆ ಸುಖದಿಂದ ಬೆಳೀತಿರ್ತಾರೆ, ಒಳ್ಳೆ ಹಾಸಿಗೆ ಅದು ಇದು ಮೇಲಿನ ಮೇಲೆ ಡಾಕ್ಟರು. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಇನ್ಫೆಕ್ಷನ್, ಶೀತ ವಾತ ನೆಗಡಿ ಬಂದುಬಿಡ್ತದೆ. ಆದರೆ ಆ ಗುಡಿಸಲಲ್ಲಿ ತಿಪ್ಪೆಯಲ್ಲಿ ಓಡಾಡ್ತಿರ್ತಾರಲ್ಲ ಹುಡುಗರು, ಕೆಮ್ಮಿಲ್ಲ ನೆಗಡಿ ಇಲ್ಲ, ದಷ್ಟಪುಟ್ಟಾಗಿರ್ತಾವೆ. ಯಾಕೆಂದರೆ ಸಿಕ್ಕದ್ದನ್ನು ಆನಂದದಿಂದ ಸ್ವೀಕಾರ ಮಾಡ್ತಾರೆ. ಇದೇ ದಷ್ಟಪುಷ್ಟತನದ ಲಕ್ಷಣ. ಸಿಕ್ಕರೂ ನಾವು ಇದು ಸೇರಿಲ್ಲ, ಅದು ಇಲ್ಲ, ಇದು ಸರಿ ಇಲ್ಲ, ಇವತ್ತು ಕರೆದದ್ದಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ, ಉಪ್ಪಿನಕಾಯಿ ಇಲ್ಲ, ಮತ್ತೊಂದು ಮೆಣಸಿನಕಾಯಿ ಇಲ್ಲ, ಆ ನಂತರ ಮೆಂತೆ ಹಿಟ್ಟಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಏನೇನು ಈ ರೀತಿಯಾಗಿ ತಕರಾರು ಮಾಡ್ತಾ ಊಟ ಮಾಡಿದಂಥವರಿಗೆ ಉಂಡು ಜೀರ್ಣ ಆಗೋದು. ಸಂತೋಷದಿಂದ ಯಾವಾಗ ನಾವು ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆವಾಗ ನಮ್ಮಲ್ಲಿರ್ತಕ್ಕಂಥ ಆ ಪಚನ ರಸ ಅಂತ ಪ್ಯಾಂಕ್ರಿಯಾಸು ಮತ್ತು ನಮ್ಮಲ್ಲಿರ್ತಕ್ಕಂಥ ಏನು ಇವು ಅವೆಲ್ಲ ಒಳ್ಳೆ ರಸ ಬಿಡ್ತದೆ. ಅದರಿಂದ ಪದಾರ್ಥಗಳು ಬೇಗನೆ ಜೀರ್ಣವಾಗ್ತದೆ, ಆರೋಗ್ಯ ಬರ್ತದೆ. ಇವನು ಯೋಗ್ಯ ಅಂತ ತಿಳ್ಕೊಂಡು ಅಂಥೇಳಿ ಕರೆದುಕೊಂಡು ಹೋದರು. ಕರೆದುಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಚೆನ್ನಾಗಿ ಸ್ನಾನಕ್ಕೆ ಹಾಕಿದ್ರು. ಎಷ್ಟು ಹೊಲಿಸಿದ್ಯೋ ಅಂತ ತಿಳ್ಕೊಂಡಂತೆ ಸಾಬೂನ ತಿಕ್ಕಿದ್ದು ಒಳ್ಳೇದಾಯಿತು ಅಂತ ತಿಳ್ಕೊಂಡಂತಂದ. ಚಲೋತ್ನಾಗ ಸೀಗೆಕಾಯಿ ಅದು ಇದು ಹಾಕಿ, ಸಾಬೂನು ಬಂದಿರಲಿಲ್ಲ ಅವಾಗ, ಸೀಗೆಕಾಯಿ ಮತ್ತು ಕಡಲೆ ಪುಡಿ ಕಡಲೆ ಹಿಟ್ಟಿನ ಪುಡಿ ಹಚ್ಚಿ ಎಲ್ಲ ಸ್ವಚ್ಛ ಮಾಡಿದರು. ಭಾಳ ಸಂತೋಷ ಆಯಿತು. ಆ ನಂತರ ಸುಗಂಧ ತೈಲ, ಒಳ್ಳೆ ಗಂಧದ ತೈಲದಿಂದ ಮೈಯೆಲ್ಲ ಹಚ್ಚಿ ಎರೆದರು. ಕೆಂಪು ಬಟ್ಟೆ ಉಡಿಸಿದರು. ಒಳ್ಳೆ ಗಂಧ, ಶರೀರಕ್ಕೆ ಗಂಧ ಹಚ್ಚಿದರು. ಆನಂತರ ಹೂವಿನ ಮಾಲೆ ಹಾಕಿದರು. ಆಗ ಹಾಕಿದ ಬಟ್ಟೆ ಕೆಂಪು, ಅವ್ರು ಹಾಕಿರ್ತಕ್ಕಂಥ ಹೂ ಜಂಡು. ಅದಕ್ಕೆ ಅವೆರಡೂ ಪೂಜೆಗೆ ಬರೋದಿಲ್ಲ. ಕೆಂಪು ರೇಷ್ಮೆ ಮಡಿ ಇದ್ದರೆ ಬರ್ತದೆ, ಅದು ಆದಷ್ಟು ಬೇಡ. ಆದರೆ ಈ ಬಟ್ಟೆ ಕೆಂಪು ಬಟ್ಟೆ ಮಡಿ ಬರೋದಿಲ್ಲ. ಆನಂತರ ಜಂಡು ಬರೋದಿಲ್ಲ. ಹಾಕಿ ಆ ಕಾಲದಲ್ಲಿ ಧೂಪ ದೀಪ ಇತ್ತಾಗೆ ಅವನಿಗೆ ಪೂಜೆ ಮಾಡಿದ್ದಾರೆ. ಎಲ್ಲ ಸುಮ್ಮನೆ ಇದ್ದ. ಅವನು ಹೇಳ್ದ, ಭದ್ರಕಾಳಿ ಇದೇ ರೀತಿಯಾಗಿ ನನ್ನ ಅಂತ್ಯ ಇತ್ತು ಅಂತಂದರೆ ಅದು ಕೂಡ ಗ್ರಾಹ್ಯವಿದೆ. ಇಲ್ಲ ನೀನು ಇಚ್ಛೆ ಅಂತ ತಿಳ್ಕೊಂಡು ಅಂತೇಳಿ ಇಷ್ಟೆಲ್ಲ ಮಾಡಿ ಬಲಿ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಆ ಮಧ್ಯರಾತ್ರಿಯಲ್ಲಿ ಅವರು ಢೋಲನ್ನು ಅಭಿಪಾಡ್ತಾ ನರ್ತನ ಮಾಡ್ತಾ ಇದ್ದಾರೆ. ಆಗ ರಾಜ ಅಲ್ಲಿಗೆ ಬಂದ. ಪಶು ಬಲಿ ಕೊಡ್ತಕ್ಕಂತಹ ಆ ಖಡ್ಗದಲ್ಲಿ ನನ್ನ ಅಭಿಮಂತ್ರಣ ಮಾಡಿದ. ಖಡ್ಗ ಅಭಿಮಂತ್ರಣ ಮಾಡಿ ಪ್ರಾರ್ಥನೆ ಮಾಡಬೇಕು. ಪಶು ಬಲಿ ಕೊಡ್ತಕ್ಕಂಥ ಖಡ್ಗಕ್ಕೆ ಪ್ರಾರ್ಥನೆ ಈ ರೀತಿಯಾಗಿರ್ತದೆ. ಗೃಧ್ರಕರ್ಣಿ ವಿರೂಪಾಕ್ಷಿ ಲಂಬಸ್ತನಿ ಮಹೋದರಿ ಹನಶತ್ರುಂ ತ್ರಿಶೂಲೇನ ಕ್ರುದ್ಧಾಶ್ಯ ಪಿಬಶೋಣಿತಂ. ಈ ಮಂತ್ರ ಹೇಳಿ ಬಲಿ ಕೊಡುತ್ತಾರೆ. ನೀವು ಇದನ್ನು ಬಾಯ್ಪಾಟ್ ಮಾಡ್ಕೊಳ್ಬೇಡಿ. ಮತ್ತೆ ನಮಗೆ ಯಾರಿಗೂ ಬಲಿ ಕೊಡೋದಿಲ್ಲ. ಈ ರೀತಿಯಾಗಿ ಮಾಡಿ ಆ ಖಡ್ಗವನ್ನು ಎತ್ತಿದ್ದಾನೆ. ಭಕ್ತಿಯಿಂದ ತನ್ನ ಎದುರಿಗೆ ಕುಳಿತುಕೊಂಡು ಅಚ್ಯುತ ಅನಂತ ಗೋವಿಂದ ಅಂತೇಳಿ ನಾಮಸ್ಮರಣೆಯನ್ನು ಮಾಡ್ತಾ ಇರತಕ್ಕಂತಹ
ಅತ್ಯಂತ ಧಾರ್ಮಿಕನಾಗಿರ್ತಕ್ಕಂತಹ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ನೋಡಿ ಭದ್ರಕಾಳಿಗೆ ಇವನನ್ನು ಬಲಿ ತೆಗೆದುಕೊಳ್ಳುವುದು ಸರಿ ಅಂತ ಅನ್ನಿಸ್ಲಿಲ್ಲ. ಬ್ರಹ್ಮಭೂತಸ್ಯ ಸಾಕ್ಷಾತ್ ಬ್ರಹ್ಮರ್ಷಿಸುತಸ್ಯ ಬ್ರಹ್ಮಜ್ಞಾನಿಯಾದ ಆ ನಂತರ ಬ್ರಹ್ಮರ್ಷಿಯ ಬ್ರಹ್ಮರ್ಷಿ ಋಷಭ ಅವನ ಮಗನಾಗಿರ್ತಕ್ಕಂತಹ ಯಾರ ಮೇಲೂ ದ್ವೇಷ ಮಾಡದೇ ಇರತಕ್ಕಂತಹ ಸರ್ವಭೂತ ಸೌಹೃದ ಸಂಪೂರ್ಣ ಜಗತ್ತಿನ ಸಕಲರಿಗೂ ಮಿತ್ರನಾಗಿ ತನ್ನ ಪುಣ್ಯವನ್ನೆಲ್ಲ ಜಗತ್ತಿಗೆ ಉಳಿತಾಗಲಿ ಅಂತೇಳಿ ಹೇಳ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಿಂಸೆಯಿಂದ ಯುಕ್ತನಾಗಿರದೇ ಇರತಕ್ಕಂತಹ ಬ್ರಹ್ಮ ತೇಜದಿಂದ ಯುಕ್ತವಾಗಿರ್ತಕ್ಕಂತಹ ಅಂತಹ ಅದ್ಭುತವಾದ ತೇಜದಿಂದ ಯುಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ ಶೈವ ಭದ್ರಕಾಳಿ ಅವಳು ನಿಶ್ಚಯ ಮಾಡಿದ್ಲು, ಇವನ ಬಲೆಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡಂತೇಳಿ. ಇವನು ಖಡ್ಗ ಎತ್ತಿದ್ದ, ಅಷ್ಟರಲ್ಲಿ ಭದ್ರಕಾಳಿಯ ಮೂರ್ತಿ ಸ್ಫೋಟವಾಯಿತು. ಮೂರ್ತಿ ಚೂರಾಗಿ ಅಲ್ಲೆಲ್ಲಿ ಬಿತ್ಕೊಂತು. ಮಧ್ಯದಿಂದ ಭದ್ರಕಾಳಿ ಎದ್ದು ಬಂದಿದ್ದಾಳೆ ಜೀವಂತವಾಗಿ. ಬಂದು ಅದೇ ರೀತಿಯಾಗಿ ರಾಜನ ಕೈಯಿಂದ ಖಡ್ಗವನ್ನು ಕಸಿದುಕೊಂಡು ಮೊದಲು ರಾಜನ ತಲೆಯನ್ನು ಹಾರಿಸಿದ್ದಾಳೆ. ಆನಂತರ ಎಲ್ಲೂ ಉಳಿದೇನೆ ಇದ್ರು, ಎಲ್ಲರೂ ಪ್ರತಿಯೊಬ್ಬರು ಕಟ ಪಟ ಪಟ ಆ ಖಡ್ಗ ತಲೆ ಹಾರಿಸಿ ಆ ಹರಿತಕ್ಕಂಥ ರಕ್ತವನ್ನು ಪಾನ ಮಾಡಿ ತಾನು ಅಟ್ಟಹಾಸದಿಂದ, ಅಂದರೆ ಅಸುರರಿಗೆ ಭಯವನ್ನು ಹುಟ್ಟಿಸೋದಕ್ಕೋಸ್ಕರ ಇರತಕ್ಕಂಥ ಅಟ್ಟಹಾಸದಿಂದ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಅದಕ್ಕೋಸ್ಕರ ಭಾಗವತ್ಕಾರ ಹೇಳ್ತಾರೆ, ಯಾರು ಈ ರೀತಿಯಾಗಿ ಕ್ರೂರ ರೀತಿಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾರೆ, ಏವಮೇವ ಖಲು, ಅಷ್ಟೇ ಅಲ್ಲ ತಮಗಿಂತ ಹಿರಿಯರಿಗೆ, ತಮಗಿಂತ ಜ್ಞಾನಿಗಳಿಗೆ ಅಪಮಾನ ಮಾಡ್ತಾರೆ, ಜ್ಞಾನಿಗಳಿಗೆ ಹಿಂಸೆ ಮಾಡ್ತಾರೆ, ಅಂಥವರಿಗೆ ಏವಮೇವ ಖಲು ಮದ ಅಭಿಚಾರಾತಿಕ್ರಮ ಕಾರ್ತ್ಸ್ನೇನ ಆತ್ಮನೇ ಫಲತಿ. ಹಿರಿಯರ ನಿಂದೆ ಮಾಡಿದರೆ, ಜ್ಞಾನಿಗಳನ್ನು ಬೈದರೆ, ಜ್ಞಾನಿಗಳಿಗೆ ಜಬರಿಸಿದರೆ, ಜ್ಞಾನಿಗಳ ಎದುರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹಾಸ್ಯ ಪರಿಹಾಸ ಮಾಡಿ ಅಪಮಾನ ಮಾಡಿದರೆ, ಪ್ರಹರ್ತು ಕುರುತೆ ಭಯಂ, ಮಾಡತಕ್ಕಂಥ ವ್ಯಕ್ತಿಗೆ ಪರಮಾತ್ಮ ತಪ್ಪದೇ ಶಿಕ್ಷೆ ಕೊಡ್ತಾನೆ. ತಂದೆ, ತಾಯಿ, ಗುರು, ಅಣ್ಣ, ಆನಂತರ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂಥವರಿಗೆ ನಾವು ಏನಾದರೂ ಅಪಮಾನ ಮಾಡಿದರೆ ಪರಮಾತ್ಮ ಇಮಿಡಿಯೇಟ್ಲಿ ಫಲವನ್ನು ಕೊಡ್ತಾನೆ. ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇನ್ನು ಶುಕಾಚಾರ್ಯ ಹೇಳ್ತಾರೆ, ಪರೀಕ್ಷಿತ ರಾಜ, ಇದೇನು ಆಶ್ಚರ್ಯವಲ್ಲಪ್ಪ, ಯಾರು ಭಗವದ್ಭಕ್ತರಾಗಿರ್ತಾರೆ, ಸ್ವಶಿರಚ್ಛೇದನ ಆಪತೇತಿ ವಿಮುಕ್ತ ದೇಹತ್ಯಾಗಾಭಾವ, ತನ್ನ ತಲೆ ಕತ್ತರಿಸೋದಕ್ಕೋಸ್ಕರ ಖಡ್ಗೆ ಎತ್ತಿದರೂ ದೇಹಾಭಿಮಾನ ಬಿಟ್ಟು ನಿಶ್ಚಿಂತನಾಗಿ ಉಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಪರೋಕ್ಷ ಜ್ಞಾನಿಗಳಾಗಿರ್ತಾರೆ. ಅವನು ಅಪರೋಕ್ಷ ಜ್ಞಾನ ಪಡೆದಿರ್ಬೋದು. ಅಪರೋಕ್ಷ ಜ್ಞಾನ ಯಾರನ್ನು ದ್ವೇಷ ಮಾಡೋದಿಲ್ಲ, ಎಲ್ಲರನ್ನೂ ಪರಮಾತ್ಮನ ಎಲ್ಲ ಕಡೆಯಲ್ಲೂ ಭಗವಂತನ ನೋಡ್ತಾ ಇರ್ತಾರೆ. ಇಂಥ ವ್ಯಕ್ತಿಗೆ ಪರಮಾತ್ಮ ಯಾರು ಬೇಕಾದಂಥ ಆಯುಧ ಬಗೆದು ತಾನು ಸಂರಕ್ಷಣೆ ಮಾಡ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೋಜನಾ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ಅವನನ್ನು ಸಂರಕ್ಷಣೆ ಮಾಡ್ತಾನೆ. ಭಗವಂತನ ಆಶ್ರಯ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ತತ್ಪಾದ ಮೂಲಂ ಅಕುತೋ ಭಯಂ ಆಶ್ರಿತಾನಾಂ ಭಾಗವತ ಪರಮಹಂಸಾನಾಂ, ಇಂಥ ಪರಮಹಂಸನಾಗಿರ್ತಕ್ಕಂಥ ಆ ಜಡಭರತ ಅಪರೋಕ್ಷ ಜ್ಞಾನಿ, ಇಂಥವನಿಗೆ ಆ ಕಾಲದಲ್ಲಿ ಭದ್ರಕಾಳಿ ಸಂರಕ್ಷಣೆ ಮಾಡಿದ್ದಾಳೆ. ಇದೆಲ್ಲ ಆದಮೇಲೆ ಭದ್ರಕಾಳಿ ಹೋಗ್ತಾಳೆ, ನೀನು ನಿನ್ನ ಸ್ಥಳಕ್ಕೆ ಹೋಗೋ ಸಿದ್ಧಿ ಸಿಗ್ತದೆ ಅಂತ ಆಶೀರ್ವಾದ ಮಾಡ್ತಾಳೆ. ಬಂದು ತಂದು ಮತ್ತೆ ಹೊಲದಲ್ಲಿ ಕೂತ್ಕೊಳ್ತಾನೆ. ಮುಂದೇನಾಯಿತು? ನಿಮಗೂ ಟೈಮ್ ಎಲ್ಲ ಕೇಳಲಿಕ್ಕೆ. ಆದ್ದರಿಂದಾಗಿ ಮುಂದೇನಾಯಿತು, ಮುಂದೆ ಯಾವ ರೀತಿಯಾಗಿ ಅವನು ಸಿದ್ಧಿಯನ್ನು ಪಡೆದ ಅಂತ ತಿಳ್ಕೊಂಡಂತಕ್ಕಂಥದ್ದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ನಾವು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.